ವಂದನೆಗಳು ಆಂಟಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ಸಹಕಾರಿಗಳನ್ನು ಮುಚ್ಚಿ ತಲೆಗಳನ್ನು ಭಾಗಿಸುವುದಾದರೆ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಮ್ಮ ಜೀವನದಲ್ಲಿ ಮತ್ತೊಂದು ದಿನವನ್ನು ದಯಪಾಲಿಸಿ, ಈ ದಿನದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಆರೋಗ್ಯದಿಂದ, ಬಲದಿಂದ ಸೇರಿ ಬರಲು ಕೃಪೆ ಮಾಡಿದಿರ ಕರ್ತನೆ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳನ್ನು ಈ ಒಂದು ಅಮೂಲ್ಯವಾದಂತ ಸಮಯದಲ್ಲಿ ಹೇಳುವುದಕ್ಕೂ ಕೇಳುವುದಕ್ಕೂ ಸಿದ್ಧರಾಗಿರುವಂತ ನಮ್ಮನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಕರ್ತನೆ, ನಮ್ಮನ್ನು ಬಲಪಡಿಸಿ ನಮಗೆ ಬೇಕಾದದ್ದನ್ನು ನೀವು ಕೊಟ್ಟು ಇದುವರೆಗೂ ನಡೆಸಿದ್ದೀರಾ. ಈ ಸಮಯದಲ್ಲಿ ನಿಮ್ಮ ಮಾತುಗಳಲ್ಲಿಯನ್ನು ಕೂಡ ಕರ್ತನೆ, ನಮಗೆ ಯಾವ ಮಾತುಗಳು ಬೇಕಾಗಿದೆಯೋ, ನಿಮ್ಮ ಮಾತುಗಳಲ್ಲಿ ಯಾವ ಮಾತುಗಳಿಂದ ನಾವು ಬಲ ಹೊಂದಬೇಕು, ಆ ಮಾತುಗಳನ್ನು ನೀವು ನಮಗೆ ದಯಪಾಲಿಸಿ ನಿಮ್ಮ ಪ್ರೀತಿ ಕೃಪೆಗಳಿಂದ ನಮ್ಮನ್ನು ತುಂಬಿಸಿ. ಇದುವರೆಗೂ ನಡೆಸಿದ ದೇವರೇ, ನಿಮಗೆ ವಂದನೆಗಳು. ಇನ್ನು ಮುಂದೆಯೂ ನೀವೇ ಜೊತೆಗಾರನಾಗಿದ್ದು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸುವನಾಗಿದ್ದೇನೆ. ಪ್ರೇರೆ, ದೇವರು ನಮ್ಮೆಲ್ಲರನ್ನೂ ಕಳೆದ ಕಾಲವೆಲ್ಲ ಕಾಪಾಡಿ ಒಳ್ಳೆ ಆರೋಗ್ಯದಿಂದ, ಬಲದಿಂದ ದೇವರು ತುಂಬಿಸಿ ಈ ದಿನವನ್ನು ದಯಪಾಲಿಸಿದಂತ ದೇವಾದಿ ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಸತ್ಯವೇದದಲ್ಲಿ ಪ್ರತಿದಿನ ನಾವು ವಾಕ್ಯ ಸಂದೇಶಗಳನ್ನ ಕೇಳುತ್ತಾ ಇದ್ದೇವೆ. ಅನೇಕರು ಒಬ್ಬೊಬ್ಬರು ಒಂದೊಂದು ವಿಧವಾಗಿ ದೇವರ ಮಾತುಗಳನ್ನ ನಮಗೆ ತಿಳಿಸುತ್ತಿದ್ದಾರೆ. ಇದು ಎಂತಹ ಅಮೂಲ್ಯವಾದಂತ ಭಾಗ್ಯವಂತಂದ್ರೆ ಪ್ರಿಯರೇ, ಒಂದು ದಿನ ದಾವೀದನು ಮಾಡಿದಂತ ಪ್ರಾರ್ಥನೆ ಇದಾಗಿದೆ. ಒಂದು ದಿನ ಭಕ್ತರ ಬಯಕೆ ಈ ಪರಿಸ್ಥಿತಿ ಆಗಿದೆ. ಏನಂತಂದ್ರೆ, ದೇವರೇ, ನಿನ್ನ ಸಮ್ಮುಖದಲ್ಲಿ, ನಿನ್ನ ಅಂಗಳದಲ್ಲಿ ಸಮಯವನ್ನು ಕಳೆಯುವ ಭಾಗ್ಯ ನನಗೆ ಕೊಡು. ಲೋಕದಲ್ಲಿ ಬದುಕುವಂತಹ ದಿನಗಳಿಗಿಂತ ನಿನ್ನ ಸಮ್ಮುಖದಲ್ಲಿ, ನಿನ್ನ ಸನ್ನಿಧಾನದಲ್ಲಿ, ನಿನ್ನ ಸೇವೆಯಲ್ಲಿ ಸಮಯವನ್ನ ಕಳೆಯುವುದು ನಮಗೆ ಅತಿ ಶ್ರೇಷ್ಠವೆಂಬುದಾಗಿ ಒಂದು ದಿನ ಭಕ್ತರು ಮಾಡಿದಂತ ಪ್ರಾರ್ಥನೆ ಈ ದಿನ ದೇವರು ನಮ್ಮ ಜೀವನದಲ್ಲಿ ನೆರವೇರಿಸುತ್ತಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಬೇಕು. ಯಾಕಂದ್ರೆ ಇದು ನಿಜವಾಗಲೂ ಪ್ರೇರೆ ಶ್ರೇಷ್ಠವಾದ ಭಾಗ್ಯ, ಅತಿ ಶ್ರೇಷ್ಠವಾದಂತ ಸಮಯ, ಮುಖ್ಯವಾಗಿ ಕ್ರೈಸ್ತರಾದಂತ ನಮಗೆ. ಯಾಕಂದ್ರೆ ಲೋಕದಲ್ಲಿ ನಮಗೆ ಅಂತ ನಾವು ಸಮಯವನ್ನ ಕೊಟ್ಕೊಳ್ತೇವೆ, ನಮ್ಮ ಕುಟುಂಬಕ್ಕೆ ಸಮಯವನ್ನ ಕೊಡ್ತೇವೆ. ಬಟ್ ದೇವರಿಗೆ ಸಮಯವನ್ನು ಕೊಟ್ಟು ದೇವರಿಗೆ ಒಂದು ಟೈಮ್ ಸ್ಪೆಂಡ್ ಮಾಡುವಂತ ಅವಕಾಶ, ಅಥವಾ ದೇವರ ಮಾತುಗಳಿಗೆ ನಾವು ವಿಧೇಯರಾಗಿ ಜೀವಿಸುವುದಕ್ಕೆ ಒಂದು ಒಂದು ಒಳ್ಳೆ ಉತ್ತಮವಾದಂತ ಅವಕಾಶವನ್ನು ದೇವರು ಪ್ರತಿದಿನ ಈ ಟೆಕ್ನಾಲಜಿಯ ಮೂಲಕವಾಗಿ, ಗೂಗಲ್ ಮೀಟ್ ಮೂಲಕವಾಗಿ, ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ದೇವರು ಕೊಡ್ತಿದ್ದಾರೆ ಅಂತಂದ್ರೆ ದೇವರಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನುವಂಥದ್ದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ದೇವರಿಗೆ ಬಹಳ ಪ್ರೀತಿ ಇದೆ. ಆ ಪ್ರೀತಿಯ ಮಾತುಗಳನ್ನು ಕೇವಲ ಕೇಳುವವರಾಗಿದ್ದು ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳುವವರಾಗಿರದೆ ಆ ಮಾತುಗಳ ಪ್ರಕಾರವಾಗಿ ಜೀವಿಸುವುದಕ್ಕೆ ನಾವು ಪ್ರಯತ್ನಿಸೋಣ. ಪ್ರೇರೆ, ಸತ್ಯವೇದದಲ್ಲಿ 66 ಪುಸ್ತಕಗಳು. ಈ 66 ಪುಸ್ತಕಗಳಲ್ಲಿ ಅನೇಕ ವಚನಗಳು, ಅನೇಕ ಅಧ್ಯಾಯಗಳು, ಅನೇಕ ಸಂದರ್ಭಗಳು, ಅನೇಕ ಭಕ್ತರು ನಾವು ನೋಡ್ತೇವೆ ಬಹಳ ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ಆಶ್ಚರ್ಯಪಡಿಸುವಂತ ರೀತಿಯಲ್ಲಿ ಅವರ ಜೀವನಗಳು, ಅವರ ಭಕ್ತಿ ಅಥವಾ ದೇವರವರನ್ನು ನಡೆಸಿರುವಂತ ರೀತಿ, ಇದೆಲ್ಲ ನೋಡುವಾಗ ಒಬ್ಬೊಬ್ಬರ ಜೀವನದಿಂದ ಒಂದೊಂದು ಗುಣಪಾಠಗಳನ್ನು ನಾವು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಆ ರೀತಿ ದೇವರು ಆರಿಸಿಕೊಂಡಂತಹ ಒಂದು ವ್ಯಕ್ತಿ ಅಥವಾ ದೇವರಿಂದ ಆಶೀರ್ವದಿಸಲ್ಪಟ್ಟಂತ ಒಂದು ವ್ಯಕ್ತಿ ಬರೆದಂತ ಒಂದು ಪುಸ್ತಕವನ್ನ ನಾವು ಈ ಸಮಯದಲ್ಲಿ ನೋಡಿಕೊಳ್ಳೋಣ. ಪ್ರಸಂಗಿ ಗ್ರಂಥ. ಈ ಪ್ರಸಂಗಿ ಗ್ರಂಥದ ಆಥರ್ ಅಥವಾ ರಚಯಿತ, ಈ ಪ್ರಸಂಗಿ ಗ್ರಂಥವನ್ನ ಬರೆಯುತ್ತಿರುವಂತವರು ಜ್ಞಾನಿಯಾದಂತ ಸೊಲೊಮೋನನು. ಸೊಲೊಮೋನನು ಯಾರೋ ಅಲ್ಲ, ಇಸ್ರಾಯೇಲ್ಯರ ಅರಸನು, ಇಸ್ರಾಯೇಲ್ಯರನ್ನು 40 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತ ಮಹಾರಾಜ,
ಚರಿತ್ರೆಯಲ್ಲಿ ನಿಂತಂತ ಒಂದು ದೊಡ್ಡ ದೇವರ ಭಕ್ತನು ದಾವೀದನು. ಆ ದಾವೀದನ ಮಗನೇ ಅಥವಾ ದಾವೀದನಿಗೆ ಬತ್ಸೆಬಳ ಮೂಲಕವಾಗಿ ಬಂದಂತ ಮಗನೇ ಈ ಸೊಲೊಮೋನನು. ದೇವರು ನಾಮಕರಣ ಮಾಡಿದಂತ ವ್ಯಕ್ತಿ ಸೊಲೊಮೋನನು. ದೇವರೇ ಹೆಸರಿಡ್ತಾರೆ ಸೊಲೊಮೋನನೆಂಬುದಾಗಿ. ಈ ರೀತಿಯಾಗಿ ಪ್ರತ್ಯೇಕಿಸಲ್ಪಟ್ಟು ಆರಿಸಲ್ಪಟ್ಟು ದೇವರಿಂದ ಪ್ರತಿಷ್ಠಿತನಾದಂತ ವ್ಯಕ್ತಿ ಸೊಲೊಮೋನನು. ಹೀಗೆ ಸೊಲೊಮೋನನು ಬೆಳೆಯುತ್ತಿರುವಂತ ಕ್ರಮದಲ್ಲಿ ಸೊಲೊಮೋನನನ್ನು ದಾವೀದನು ಅರಸನನ್ನಾಗಿ ಮಾಡುವಂತದ್ದು. ಅರಸನಾದ ನಂತರ ಸೊಲೊಮೋನನು ಹೇಗೆ ಮಾಡಬೇಕು, ಏನ್ ಮಾಡಬೇಕು, ನಾನಿನ್ನೂ ಅನುಭವವಿಲ್ಲದವನು, ಹೇಗೆ ನಿನ್ನ ಜನರನ್ನ ನಡೆಸಬೇಕು, ಹೇಗೆ ಇಸ್ರಾಯೇಲ್ಯರನ್ನ ದೇವರಲ್ಲಿ ನಿಲ್ಲಿಸಬೇಕು, ಈ ರೀತಿ ಯೋಚನೆ ಮಾಡುವಾಗ ಒಂದು ದಿನ ರಾತ್ರಿ ದೇವರು ದರ್ಶನದಲ್ಲಿ ಕಾಣಿಸಿಕೊಂಡು, ಕನಸಿನಲ್ಲಿ ಕಾಣಿಸಿಕೊಂಡು ಕೇಳ್ತಾರೆ, ಸೊಲೊಮೋನನೇ, ನಿನಗೇನ್ ಬೇಕು ಕೇಳು, ನಾನ್ ನಿನಗ್ ಕೊಡ್ತೇನೆ. ಅವಾಗ ದಾವೀದನ ಮಗನಾದಂತ ಸೊಲೊಮೋನನು ಕೇಳುವಂತದ್ದು ಒಂದೇ, ನಿನ್ನ ಜನರಾಗಿರುವಂತ ಇಸ್ರಾಯೇಲ್ಯರನ್ನು ನಡೆಸುವುದಕ್ಕೆ ನನಗೆ ಜ್ಞಾನವನ್ನು ಕೊಡು. ಈ ಮಾತಿಗೆ ಹೃದಯವನ್ನ ತುಂಬಿದಂತ ದೇವರು, ಆಯ್ತು, ನೀನು ನನ್ನಿಂದ ಆಸ್ತಿಯನ್ನ ಅಥವಾ ವರವನ್ನ ಅಥವಾ ಬೇರೆ ಬೇರೆ ಏನು ಕೇಳಿಲ್ಲ ಲೌಕಿಕವಾಗಿ, ನಿನಗೆ ನನ್ನ ಜನರನ್ನ ಆಳ್ವಿಕೆ ಮಾಡುವುದಕ್ಕೆ ಜ್ಞಾನವನ್ನ ಕೇಳಿದ್ಯಲ್ಲ, ಹಾಗಾಗಿ ನೀನು ಕೇಳದಿರುವುದನ್ನು ಕೂಡ ನಾನು ಕೊಡುತ್ತೇನೆ ಎಂಬುದಾಗಿ ಇಸ್ರಾಯೇಲ್ ರಾಜನನ್ನಾಗಿ ಸೊಲೊಮೋನನನ್ನು ದೇವರು ಆಶೀರ್ವದಿಸಿರುವಂತ ಸಂದರ್ಭ ನಮ್ಮೆಲ್ಲರಿಗೂ ಗೊತ್ತು. ಈ ರೀತಿಯಾಗಿ ಆಶೀರ್ವದಿಸಲ್ಪಟ್ಟ ನಂತರ ಜ್ಞಾನವು ಹೆಚ್ಚಾಗಿದೆ, ತಿಳುವಳಿಕೆ ಹೆಚ್ಚಾಗಿದೆ. ಇಷ್ಟೆಲ್ಲ ಜಾಸ್ತಿ ಆದಂತ ಸೊಲೊಮೋನನು, ಇಸ್ರಾಯೇಲ್ಯರ ಮೇಲೆ ರಾಜನಾದಂತ ಸೊಲೊಮೋನನು ಯಾವ ಲೆವೆಲ್ಗೆ ತಾನು ಸುಖ ಪಡುವುದನ್ನ ಪ್ರಾರಂಭ ಮಾಡಿದ್ದಾನೆ ಅಂತಂದ್ರೆ, ತನ್ನ ಕಣ್ಣಿಗೆ ಕಾಣುವಂತದ್ದೆಲ್ಲವನ್ನು ಕೂಡ ಅನುಭವಿಸಬೇಕು ಎಂಬಂತ ಆಸೆ ತನ್ನಲ್ಲಿ ಹುಟ್ಟಿತು. ತನ್ನ ಕಣ್ಣಿಗೆ ಕಾಣುವಂಥದ್ದು, ಇದು ನನಗೆ ಬೇಕು, ಇದು ನನಗೆ ಮಾಡಬೇಕು, ಇಂಥದ್ದು ನನಗೆ ಬೇಕು ಎಂಬಂತ ಒಂದು ನಿರ್ಣಯ ಸೊಲೊಮೋನನಿಗೆ ಬಂದ್ರೆ ಮುಗೀತು, ಅದು ಅವನ ಮನೆಯಲ್ಲಿ ಇರಬೇಕು. ಸುಖವನ್ನು ಅನುಭವಿಸುವುದನ್ನ ಪ್ರಾರಂಭಿಸಿದನು, ಸುಖವಾಗಿರುವುದಕ್ಕೆ ಪ್ರಾರಂಭಿಸಿದನು. ಈ ರೀತಿ ಸುಖವನ್ನು ಅನುಭವಿಸುತ್ತಿರುವಂತ ಕ್ರಮದಲ್ಲಿ ಸೊಲೊಮೋನನು ಮದುವೆ ಮಾಡಿಕೊಳ್ಳುವುದನ್ನ ಪ್ರಾರಂಭ ಮಾಡಿದ. ಈ ರೀತಿ ಮದುವೆ ಮಾಡಿಕೊಳ್ಳುತ್ತಾ ನಂಬರ್ ಎಣಿಸ್ಲಿಕ್ಕೆ ಹೋಗಿಲ್ಲ. ಎಷ್ಟು ಮದುವೆ ಮಾಡಿಕೊಳ್ಳುತ್ತಿದ್ದೇನೆ ಎಂಬಂತ ಕೌಂಟ್ ಇಟ್ಕೊಳ್ಳೋದಕ್ಕೆ ಹೋಗಿಲ್ಲ. ಯಾಕಂತಂದ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ ಸೊಲೊಮೋನನ ಮದುವೆಯ ನಂಬರ್ ನೋಡಿದ್ರೆ ತಲೆ ಕೆಡುತ್ತೆ. ಅಷ್ಟು ಮದುವೆಗಳನ್ನ ಮಾಡಿಕೊಂಡ. ಯಾಕಂತಂದ್ರೆ ಸೊಲೊಮೋನನ ಒಂದು ಹುಡುಕಾಟದಲ್ಲಿದ್ದಾನೆ. ಜ್ಞಾನಿಯಾದಂತ ಸೊಲೊಮೋನನು, ಎಲ್ಲವನ್ನು ತಿಳಿದಂತ ಸೊಲೊಮೋನನು ಒಂದು ಹುಡುಕಾಟದಲ್ಲಿದ್ದಾನೆ. ಆ ಹುಡುಕಾಟದ ಕ್ರಮದಲ್ಲೇ ಮದುವೆಗಳನ್ನ ಮಾಡಿಕೊಂಡ. ಆ ಹುಡುಕಾಟದ ಕ್ರಮದಲ್ಲೇ ಕಣ್ಣಿಗೆ ಕಂಡಂತದ್ದೆಲ್ಲವನ್ನು ಕೂಡ ಅನುಭವಿಸಬೇಕು ಅಂತಂದುಕೊಂಡ. ಆ ಹುಡುಕಾಟದಲ್ಲೇ ತಾನು ಏನು ಮಾಡಬೇಕಂತಂದುಕೊಂಡ ಎಲ್ಲವನ್ನು ಮಾಡುವುದನ್ನ ಪ್ರಾರಂಭ ಮಾಡಿದ. ಇಂಥ ಜ್ಞಾನಿಯಾದಂತ ಸೊಲೊಮೋನನ ಬರೆದಂತ ಪುಸ್ತಕವೇ ಪ್ರಸಂಗಿ ಗ್ರಂಥ. ಈ ಪ್ರಸಂಗಿ ಗ್ರಂಥದಲ್ಲಿ ಒಂದು ಭಾಗವನ್ನು ಅಥವಾ ಒಂದು ಅಧ್ಯಾಯವನ್ನು ಈ ದಿನದಲ್ಲಿ ನೋಡೋಣ. 2ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನದವರೆಗಿರುವಂತ ಆ ವಾಕ್ಯದ ಭಾಗವನ್ನು ನಾವು ಓದಿಕೊಳ್ಳೋಣ. ನಾನು ಮನಸ್ಸಿನಲ್ಲಿ ನಿನ್ನನ್ನು ಸಂತೋಷದ ಮೂಲಕ ಪರೀಕ್ಷಿಸುವೆನು, ಸುಖದ ರುಚಿ ನೋಡು ಅಂದುಕೊಂಡೆನು, ಸುಖದ ರುಚಿ ನೋಡು ಅಂದುಕೊಂಡೆನು. ಆಹಾ, ಇದು ವ್ಯರ್ಥವೇ, ನಗೆಯು ಹುಚ್ಚುತನ, ಸಂತೋಷದಿಂದೇನು ಅಂದುಕೊಂಡೆನು. ಆಕಾಶದ ಕಡೆಗೆ ನರಜನ್ಮದವರು ಅಲ್ಪಾಯುಷ್ಯದಲ್ಲಿ ಏನು ಮಾಡುವುದು ಯುಕ್ತವೆಂದು ನಾನು ತಿಳಿದುಕೊಳ್ಳುವುದಕ್ಕೋಸ್ಕರ ನನ್ನ ಮನಸ್ಸು ಜ್ಞಾನದಿಂದಿರುವಾಗಲೇ ದೇಹವನ್ನು ದ್ರಾಕ್ಷರಸದಿಂದ ಉತ್ತೇಜನ ಮಾಡುವುದಕ್ಕೂ ಬುದ್ಧಿಹೀನತೆಯನ್ನು ಅವಲಂಬಿಸುವುದಕ್ಕೂ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಂಡೆನು ಮತ್ತು ವಿಶೇಷ ಕಾರ್ಯಗಳನ್ನು ನಡೆಸಿದೆನು.
ಮನೆಗಳನ್ನು ಕಟ್ಟಿಕೊಂಡೆನು, ತೋಟಗಳನ್ನು, ಉದ್ಯಾನವನಗಳನ್ನು ಉದ್ಯಾನವನಗಳನ್ನು ಮಾಡಿಸಿ ಅವುಗಳಲ್ಲಿ ಸಕಲ ವಿಧವಾದ ಫಲವೃಕ್ಷಗಳನ್ನು ನಾಟಿಕೊಂಡೆನು. ಬೆಳೆಯುವ ಬೆಳೆಯುವ ಗಿಡಗಳ ತೋಪುಗಳಿಗೆ ನೀರು ಹಾಕಿಸುವುದಕ್ಕೆ ತೋಟಗಳನ್ನು ತೆಗೆಸಿಕೊಂಡೆನು. ಗಂಡು ಹೆಣ್ಣುಗಳನ್ನು ಕೊಂಡುಕೊಂಡೆನು. ಇವರಿಂದ ಹುಟ್ಟ ಗುಲಾಮರು ಹುಟ್ಟಿದರು. ಇದಲ್ಲದೆ ಯೆರೂಸಲೇಮಿನಲ್ಲಿ ಹಿಂದೆ ಇದ್ದವರಿಗಿಂತಲೂ ನಾನು ಬಲು ದನಕುರಿಗಳ ದನವುಳ್ಳವನಾದೆನು, ಮತ್ತು ಬೆಳ್ಳಿ ಬಂಗಾರಗಳನ್ನು ಅರಸರ ಜನರನ್ನು ದಿಗ್ಗೇಶಗಳಿಂದ ಕಪ್ಪವನ್ನು ಸಂಗ್ರಹಿಸಿಕೊಂಡೆನು. ಗಾಯಕಿಯರನ್ನು ಮನುಷ್ಯರಿಗೆ ಬೆಂಗರಾದ ಅನೇಕ ಉಪಪತ್ನಿಯರನ್ನು ಸಂಪಾದಿಸಿಕೊಂಡೆನು. ಹೀಗೆ ಯೆರೂಸಲೇಮಿನಲ್ಲಿ ಹಿಂದೆ ಇದ್ದವರೆಲ್ಲರಿಗಿಂತಲೂ ಹೆಚ್ಚು ಅಭಿವೃದ್ಧಿ ಹೊಂದಿ ದೊಡ್ಡವನಾದೆನು. ಇದಲ್ಲದೆ ನನ್ನ ಜ್ಞಾನವು ನನ್ನಲ್ಲಿ ನೆಲೆಯಾಗಿತ್ತು, ನನ್ನ ಕಣ್ಣು ಬಯಸಿದ್ದೆಲ್ಲವನ್ನು ಅದಕ್ಕೆ ನಾನು ಒಪ್ಪಿಸದೆ ಬಿಡಲಿಲ್ಲ. ಯಾವ ಸಂತೋಷವನ್ನು ಅನುಭವಿಸುವುದಕ್ಕೂ ನನ್ನ ಹೃದಯವನ್ನು ತಡೆಯಲಿಲ್ಲ, ಏಕೆಂದರೆ ನನ್ನ ಹೃದಯವು ನನ್ನ ಕಾರ್ಯಗಳಲ್ಲೆಲ್ಲ ಹರ್ಷಿಸುತ್ತಾ ನನ್ನ ಪ್ರಯಾಸದಿಂದೆಲ್ಲ ನನಗಾದ ಲಾಭವು ಇದೆ. ಆಗ ನನ್ನ ಕೈಯಿಂದ ನಡೆಸಿದ ಎಲ್ಲಾ ಕೆಲಸಗಳಲ್ಲಿಯೂ ನಾನು ಪಟ್ಟ ಪ್ರಯಾಸದಲ್ಲಿಯೂ ದೃಷ್ಟಿ ಇಟ್ಟೆನು. ಆಹಾ, ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವೂ ವ್ಯರ್ಥವಾಯಿತು, ಲೋಕದಲ್ಲಿ ಯಾವ ಲಾಭವೂ ಕಾಣಲಿಲ್ಲ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಜ್ಞಾನಿಯಾದಂತ ಸೊಲೊಮೋನನು 2ನೇ ಅಧ್ಯಾಯದಲ್ಲಿ ತುಂಬಾ ವಿಷಯಗಳನ್ನ ಹೇಳುವ ಪ್ರಯತ್ನವನ್ನ ಇಲ್ಲಿ ಮಾಡ್ತಿದ್ದಾರೆ ಪ್ರಿಯರೇ. ಬಹಳ ವಿಷಯಗಳನ್ನ ಹೇಳುವಂತ ಪ್ರಯತ್ನದಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಸೊಲೊಮೋನನು ಒಂದು ಹುಡುಕಾಟದಲ್ಲಿ ನಮಗಿಲ್ಲಿ ಕಾಣಿಸ್ತಿದ್ದಾನೆ. ಸೊಲೊಮೋನನು ಒಂದು ಪರಿಶೋಧನೆಯಲ್ಲಿ ನಮಗಿಲ್ಲಿ ಕಾಣ್ ಬರ್ತಿದ್ದಾನೆ ಪ್ರಿಯರೇ. 2ನೇ ಅಧ್ಯಾಯ ಪ್ರಾರಂಭ ವಚನದಲ್ಲಿ, ನಾನು ಮನಸ್ಸಿನಲ್ಲಿ ಬಾ, ನಿನ್ನನ್ನು ಸಂತೋಷದ ಮೂಲಕ ಪರೀಕ್ಷಿಸುವೆನು, ಸುಖದ ರುಚಿ ನೋಡು ಅಂದುಕೊಂಡೆನು. ಯಾವ ಹುಡುಕಾಟದಲ್ಲಿ ಸೊಲೊಮೋನನಿದ್ದಾನೆ ಅಂತಂದ್ರೆ, ಸಂತೋಷ ಸುಖ ಹೇಗಿರುತ್ತೆ ಅನ್ನುವಂಥದ್ದನ್ನ ನೋಡುವುದಕ್ಕೆ ಪ್ರಯತ್ನ ಮಾಡುತ್ತಿರುವಂತ ಒಂದು ಪರಿಶೋಧಕನು, ಒಂದು ಪ್ರಯಾಣವನ್ನ ಹಿಡಿದಂತ ಒಂದು ವ್ಯಕ್ತಿ ಸೊಲೊಮೋನನು. ಅದು ಸೊಲೊಮೋನನಿಂದ ಮಾತ್ರ ಸಾಧ್ಯ. ಯಾಕಂತಂದ್ರೆ ಸೊಲೊಮೋನನಿಗಿರುವಂತ ಐಶ್ವರ್ಯ ಅಥವಾ ಆತನಿಗಿರುವಂತ ಜ್ಞಾನ ಚಿಕ್ಕದಲ್ಲ ಪ್ರಿಯರೇ, ಬಹಳ ದೊಡ್ಡದ್ದು, ಬಹಳ ಅಮೂಲ್ಯವಾದದ್ದು. ಇಂಥ ಅಮೂಲ್ಯವಾದಂತ ಜ್ಞಾನ ಉಳ್ಳಂತ ಸೊಲೊಮೋನನು, ಆಸ್ತಿ ಉಳ್ಳಂತ ಸೊಲೊಮೋನನು ಏನ್ ಮಾಡ್ತಿದ್ದಾನೆ ಅಂತಂದ್ರೆ, ಸುಖವನ್ನು ಹುಡುಕುವಂತ ಒಂದು ಪ್ರಯಾಣವನ್ನ ಪ್ರಾರಂಭ ಮಾಡಿದನು. ಈ ಪ್ರಯಾಣದಲ್ಲಿ ತನಗೆ ಇಷ್ಟ ಬಂದದ್ದನ್ನೆಲ್ಲವನ್ನ ಮಾಡುವುದಕ್ಕೆ ಶುರು ಮಾಡಿದ್ದಾನೆ. ತನಗೆ ಇಷ್ಟ ಬಂದಿದ್ದೆಲ್ಲವನ್ನು ಕೂಡ, ಏಕೆಂತಂದ್ರೆ ತನ್ನ ಬಳಿಯಲ್ಲಿ ಜ್ಞಾನವಿದೆ. ತನಗೆ ಜ್ಞಾನವಿರುವುದರಿಂದ ಎಲ್ಲವನ್ನು ಮಾಡೋದಕ್ಕೆ ಶುರು ಮಾಡ್ತಿದ್ದಾನಂತೆ. ಬಿಲ್ಡಿಂಗ್ಸ್ ಕಟ್ಟಿಸ್ತಿದ್ದಾನೆ, ದೊಡ್ಡ ದೊಡ್ಡ ಏನಂತಾರೆ ನಿರ್ಮಾಣಗಳನ್ನ ಮಾಡ್ತಿದ್ದಾನೆ, ಉದ್ಯಾನವನಗಳನ್ನ ನಿರ್ಮಾಣ ಮಾಡುತ್ತಿದ್ದಾನೆ. ಇನ್ನ ಹೇಳಬೇಕಂತಂದ್ರೆ ಪ್ರತಿದಿನ ರಾತ್ರಿ ಕಚೇರಿಯನ್ನ ಮಾಡ್ತಿದ್ದಾನೆ. ಅಂತಂದ್ರೆ ಗಾಯಕಿಯರನ್ನ ಕರೆಯಿಸಿ ಪ್ರತಿದಿನ ಅವರ ಜೊತೆಗೆ ಸಂತೋಷ ಪಡುವುದನ್ನ ಅಥವಾ ಅದನ್ನು ನೋಡಿ ಆನಂದ ಪಡುವುದನ್ನು, ಸುಖ ಪಡುವುದಕ್ಕೆ ಒಂದಲ್ಲ ಎರಡಲ್ಲ ಅನೇಕ ಪ್ರಯತ್ನಗಳನ್ನ ಸೊಲೊಮೋನನ ಮಾಡ್ತಿದ್ದಾನೆ. ಅನೇಕ ಪ್ರಯತ್ನಗಳನ್ನ ಸೊಲೊಮೋನನ ಮಾಡೋದಕ್ಕೆ ಪ್ರಯತ್ನಿಸ್ತಿದ್ದಾನೆ ಇಲ್ಲಿ. ಮತ್ತು ಮದುವೆ ಮಾಡಿಕೊಂಡು ಉಪಪತ್ನಿಯರನ್ನ ಇಟ್ಟುಕೊಳ್ಳುವುದಕ್ಕೆ ಶುರು ಮಾಡ್ದ. ಮದುವೆಗಳನ್ನ ಮಾಡಿಕೊಳ್ಳುತ್ತಿದ್ದಾನೆ. ಒಂದಲ್ಲ ಎರಡಲ್ಲ, ಸಂಖ್ಯೆ 100 ದಾಟಿದೆ, ಸಂಖ್ಯೆ 500 ದಾಟಿದೆ. ಅಂತಂದ್ರೆ ಸೊಲೊಮೋನನ ಆ ಒಂದು ವೈವಾಹಿಕ ಜೀವನ ಹೇಗಿರಬೇಕು ಅರ್ಥ ಮಾಡ್ಕೊಳ್ಳಿ. ನನಗೆ ಸುಖ ಎಲ್ಲಿ ಸಿಗುತ್ತೆ? ವೇರ್ ಐ ಕ್ಯಾನ್ ಫೈಂಡ್? ನಾನು ಸುಖವನ್ನ ಎಲ್ಲಿ ಕಾಣಬಹುದು? ಹೆಣ್ಣಿನಲ್ಲ, ಅಥವಾ ಲೋಕದಲ್ಲ,
ಅಥವಾ ದೊಡ್ಡ ದೊಡ್ಡ ನಿರ್ಮಾಣಗಳೆಲ್ಲ, ಅಥವಾ ಹಾಡಿನಲ್ಲಿಯ, ಅಥವಾ ಎಲ್ಲಿ ನನಗೆ ಸಿಗುತ್ತೆ, ವೇರ್ ಕ್ಯಾನ್ ಐ ಫೈಂಡ್, ಎಲ್ಲಿ ನನಗೆ ಸಿಗುತ್ತೆ ಅಂತೇಳಿ ತನಗೆ ಕಂಡದ್ದನ್ನೆಲ್ಲವನ್ನು ತಾನು ಅದುವರೆಗೂ ಇರುವಂತ ರಾಜರಲ್ಲಿ ಉನ್ನತವಾದಂತ ರಾಜನಾಗಿ ಕಾಣುವಂತ ಪರಿಸ್ಥಿತಿಯನ್ನು ಕೂಡ ನಾವು ಕಾಣಬಹುದು. ಇಂಥ ಒಳ್ಳೆ ಸ್ಥಿತಿಗತಿಗಳಲ್ಲಿ, ಇಂಥ ಅನುಭವಿಸುವಂತ ಪರಿಸ್ಥಿತಿಯಲ್ಲಿ ಇದ್ದಂತ ಸೊಲೊಮೋನನು ಎಲ್ಲವನ್ನು ಅನುಭವಿಸಿ, ಎಲ್ಲವನ್ನು ನೋಡಿ, ಹೆಚ್ಚು ಕಡಿಮೆ 1000 ಮಂದಿ ಹೆಣ್ಣು ಮಕ್ಕಳ ಜೊತೆಗೆ ಇದ್ದಂತ ಅನುಭವದಿಂದ, ಹೆಚ್ಚು ಕಡಿಮೆ ಅನೇಕ ನಿರ್ಮಾಣಗಳನ್ನ ಮಾಡಿದಂತ ಅನುಭವದಿಂದ, ಎಲ್ಲವನ್ನು ಅನುಭವಿಸಿದಂತ ಸೊಲೊಮೋನನು ಹೇಳುತ್ತಿರುವಂತ ಮಾತೇನಂತಂದ್ರೆ 11ನೇ ವಚನದಲ್ಲಿ, ಆಗ ನನ್ನ ಕೈಯಿಂದ ನಡೆಸಿದ ಎಲ್ಲಾ ಕೆಲಸಗಳಲ್ಲಿಯೂ ನಾನು ಪ್ರಯಾಸ ಪಟ್ಟದ್ದರಲ್ಲಿಯೂ ದೃಷ್ಟಿ ಇಟ್ಟೆನು. ಇಷ್ಟೆಲ್ಲ ಮಾಡ್ಲಿಕ್ಕೆ ನನಗೆ 1 ದಿನ 2 ದಿನ ಹಿಡಿದಿಲ್ಲ, ಸುಮಾರು ವರ್ಷಗಳು ಹಿಡಿತು. ಸುಮಾರು ವರ್ಷಗಳು ಹಿಡಿತು. ಇಷ್ಟು ವರ್ಷಗಳಲ್ಲಿ, ಇಷ್ಟು ಅನುಭವದಿಂದ ಏನಾಯ್ತು ಎಂಬುದಾಗಿ ನಾನು ದೃಷ್ಟಿ ಇಟ್ಟೆನು. ನಾನು ಮಾಡಿಕೊಂಡಂತ ಮದುವೆಗಳಿಂದ ನನಗಾದಂತ ಪ್ರಯೋಜನವೇನಂತ ನಾನು ದೃಷ್ಟಿ ಇಟ್ಟೆನು. ನಾನು ನಿರ್ಮಿಸಿಕೊಂಡಂತ ದೊಡ್ಡ ದೊಡ್ಡ ಕಟ್ಟಡಗಳಿಂದ ನನಗೆ ಬಂದಂತ ಪ್ರಯೋಜನವೇನಂತ ನಾನು ದೃಷ್ಟಿ ಇಟ್ಟೆನು. ಎಲ್ಲಾ ನನ್ನ ಕೆಲಸ ಕಾರ್ಯಗಳ ಮೇಲೆ ನಾನು ದೃಷ್ಟಿ ಇಟ್ಟೆನು. ಆಹಾ, ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವು ವ್ಯರ್ಥವಾಯಿತು, ಲೋಕದಲ್ಲಿ ಯಾವ ಲಾಭವೂ ಕಾಣಲಿಲ್ಲ. ಸೊಲೊಮೋನನು ಎಲ್ಲವನ್ನು ಅನುಭವಿಸಿ ಹೇಳ್ತಿರುವಂತ ಮಾತು ಇದು. ಗಾಳಿಯನ್ನು ಹಿಂದಟ್ಟಿದ ಪ್ರಯಾಸದಂತಿದೆ ಹೊರತು ಯಾವ ಪ್ರಯೋಜನವೂ ನನಗೆ ಅದರಲ್ಲಿ ಕಾಣಿಸಿಲ್ಲ. ಗಾಳಿಯನ್ನು ಹಿಂದಟ್ಟುವ ಪ್ರಯಾಸವು ಎಷ್ಟು ವ್ಯರ್ಥವೋ, ಎಷ್ಟು ಮೂರ್ಖತನವೋ. ಗಾಳಿಯನ್ನು ಪಡೆಯಬೇಕೆಂದುಕೊಳ್ಳುವಂತ ಒಂದು ಮೂರ್ಖನನ್ನ ಹೇಗಾದ್ರೆ ನೀವು ನೋಡುತ್ತೀರೋ, ಹಾಗೆ ಲೋಕದಲ್ಲಿ ಸುಖವನ್ನು ಅನುಭವಿಸಬೇಕು, ಲೋಕದಲ್ಲಿ ಸುಖದಿಂದ ಬದುಕಬೇಕು ಎಂಬುದಾಗಿ ನೀನು ಪಡುವಂತ ಪ್ರಯಾಸವು ಎಲ್ಲವೂ ಕೂಡ ವ್ಯರ್ಥ. ಈ ದಿನ ಅನೇಕ ಜನರು ಪ್ರಿಯರೇ, ಆಸ್ತಿಯನ್ನ ಸಂಪಾದಿಸುವುದಕ್ಕೆ ತಮ್ಮ ಜೀವನವನ್ನೇ ಏನಂತಾರೆ, ಸಮರ್ಪಿಸಿಕೊಳ್ತಾರೆ. ಅವರು ಸಾಯೋವರೆಗೂ ಆಸ್ತಿ ಸಂಪಾದಿಸ್ತಾರೆ. ಇಷ್ಟೆಲ್ಲ ದುಡಿದು, ಇಷ್ಟೆಲ್ಲ ಸಂಪಾದನೆ ಮಾಡಿ ಯಾರಿಗೆ ನೀನು ಕೊಟ್ಟೆ ಅಂತಂದ್ರೆ ನಿನ್ನ ಮಕ್ಕಳಿಗೆ. ನಿನ್ನ ಮಕ್ಕಳೇನು ಒಳ್ಳೆಯವರ ಅಂತಂದ್ರೆ ಅವರು ಒಳ್ಳೆಯವರಲ್ಲ. ಸರಿ ಆಯ್ತು, ನಿನಗೆ ಮಕ್ಕಳಿಲ್ಲ ಅಂತಂದ್ಮೇಲೆ ನಿನ್ನ ಈ ಆಸ್ತಿ ಯಾರಿಗ ಹೋಗುತ್ತೆ? ಯಾವನಾದ್ರೆ ವೇಸ್ಟ್ ಆಗಿ ಬದುಕಿರ್ತಾನೋ ಅಷ್ಟು ವರ್ಷಗಳ ಕಾಲ, ಯಾವನಾದ್ರೆ ಪ್ರಯೋಜನವಿಲ್ಲದವನಾಗಿ ಬದುಕಿರ್ತಾನ, ಅವನಿಗೆ ನಿನ್ನ ಆಸ್ತಿಯನ್ನೆಲ್ಲ ಕೊಟ್ಟು ಹೋಗಬೇಕಾಗತ್ತೆ. ಇದರಿಂದ ಬಂದ ಪ್ರಯೋಜನವೇನು? ಇದರಿಂದ ನಿನಗೆ ಆದಂತ ಲಾಭವೇನು? ಒಂದು ಒಳ್ಳೆ ಗುಣಪಾಠವನ್ನ ಸೊಲೊಮೋನನು ಹೇಳ್ತಿದ್ದಾರೆ. ಒಂದು ಒಳ್ಳೆ ವಿಷಯವನ್ನ ಸೊಲೊಮೋನನ್ ಇಲ್ಲಿ ತಿಳಿಸೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ಐ ಹ್ಯಾವ್ ಸರ್ಚ್, ನಾನು ಹುಡುಕಿದೆ, ನಾನು ಪ್ರಯಾಸ ಪಟ್ಟೆ, ನಾನು ಹಣವನ್ನ ಖರ್ಚು ಮಾಡಿದೆ, ನನ್ನ ಜ್ಞಾನವನ್ನ ಖರ್ಚು ಮಾಡಿದೆ. ನನ್ನ ಜ್ಞಾನದಿಂದಲೂ ಹಣದಿಂದಲೂ ನಾನು ಹೊಂದಿಕೊಂಡಂತ ಒಂದು ಮಾತನ್ನ ನಾನು ನಿಮಗೆ ಹೇಳ್ತೇನೆ, ಎಲ್ಲವೂ ವ್ಯರ್ಥ. ನಿನ್ನ ಪ್ರಯಾಸವು ವ್ಯರ್ಥ, ನಿನ್ನ ಕಷ್ಟವು ವ್ಯರ್ಥ. ನೀನು ಅನುಭವಿಸಬೇಕೆಂದು ನೀನು ಯಾವ ಹಿಂದೆ ಆದ್ರೆ ನೀನು ಹೋಗ್ತಿದ್ಯೋ, ಸಮಸ್ತವೂ ವ್ಯರ್ಥ, ಸಮಸ್ತವೂ ವ್ಯರ್ಥ. ಯಾಕಂತಂದ್ರೆ ಅನುಭವಿಸಿದಂತ ಸೊಲೊಮೋನನು ಹೇಳ್ತಿದ್ದಾನೆ, ಪ್ರಪಂಚದಲ್ಲೇ ಜ್ಞಾನಿಯಾದಂತ ಸೊಲೊಮೋನನು ಹೇಳ್ತಿದ್ದಾನೆ, ನಾನು ಅನುಭವಿಸಿದೆ. ಐ ಹ್ಯಾವ್ ಸೀನ್ ವಾಟ್ ಯು ಹ್ಯಾವ್ ನಾಟ್. ನಾನು ನೋಡಿದ್ದೇನೆ, ನೀನ್ ಏನಾದ್ರೆ ನೋಡ್ಲಿಕ್ಕಾಗಲ್ವಾ ಅದನ್ನ ನಾನು ನೋಡಿದ್ದೇನೆ. ನೀನ್ ಏನಾದ್ರೆ ಅನುಭವಿಸಲಿಕ್ಕೆ ಆಗೋದಿಲ್ವೋ ನಾನು ಅನುಭವಿಸಿದ್ದೇನೆ. ನೀನು ಯಾವ ಸ್ಥಿತಿಗತಿಗಳಲ್ಲಿ ಇರಬೇಕಂತ ನೀನು ಅಂದುಕೊಳ್ಳುತ್ತಿದ್ಯಲ್ಲ, ಆ ಸ್ಥಿತಿಯಲ್ಲಿ ನಾನು ಇದ್ದು ಬಂದಿದ್ದೇನೆ. ಇದ್ದು ಬಂದು ನಾನು ಹೇಳ್ತಿರುವಂತದ್ದೇನಂತಂದ್ರೆ ವೇಸ್ಟ್, ವ್ಯರ್ಥ. ನಿನಗಿರುವಂತದ್ದು ವ್ಯರ್ಥ, ನಿನಗಿರುವಂತ ಆಸೆ ವ್ಯರ್ಥ, ನಿನಗಿರುವಂತ ಬಯಕೆ ವ್ಯರ್ಥ, ಎಲ್ಲವೂ ವ್ಯರ್ಥ ಅಂತ ಹೇಳುತ್ತಾ 18ನೇ ವಚನದಿಂದ ಇರುವಂತ ಸಂದರ್ಭವನ್ನ ಓದೋಣ ಪ್ರಿಯರೇ. 18ನೇ ವಚನದಿಂದ ನನ್ನ ಕೊನೆಯ ಪ್ರಯಾಸದ ವಚನದವರೆಗೆ. ಫಲವು ನನ್ನ ಪ್ರಯಾಸದ ಫಲವು ಮುಂದಿನವರೆಗೆ ಮುಂದಿನವನಿಗೆ ಬಿಟ್ಟು ಬಿಡಬೇಕೆಂದು ನಾನು ಲೋಕದಲ್ಲಿ ಪಟ್ಟ ಪ್ರಯಾಸಕ್ಕೆಲ್ಲ ಬೇಸರಗೊಂಡೆನು. ಅವನ ಜ್ಞಾನಿಯೇ ಮೂಢನೋ ಯಾರಿಗೆ ಗೊತ್ತು? ಎಂಥವನಾದರೂ ನಾನು ಲೋಕದೊಳಗೆ ಯಾವುದರಲ್ಲಿ ಜ್ಞಾನವನ್ನು ಪ್ರಯಾಸವನ್ನು ವ್ಯಯ ಮಾಡಿದೆನೋ ಅದರ ಮೇಲೆ ದೊರೆತನ ಮಾಡುವನು. ಇಂದು ವ್ಯರ್ಥ. ಹೀಗಿರಲು ನಾನು ಲೋಕದಲ್ಲಿ ಪ್ರಯಾಸ ಪಟ್ಟ ಕೆಲಸ ವಿಷಯವಾಗಿ ನಿರಾಶೆಗೊಳಗಾದೆನು. ಒಬ್ಬನು ಜ್ಞಾನದಿಂದಲೂ ತಿಳುವಳಿಕೆಯಿಂದಲೂ ತನ್ನ ಕೆಲಸವನ್ನು ನಡೆಸಿ ಸಾಫಲ್ಯಕ್ಕೆ ತನ್ನ ಮೇಲೆ ಆ ಕೆಲಸದಲ್ಲಿ ಪ್ರಯಾಸ ಪಡೆದವನಿಗೆ ಅದರ ಫಲವನ್ನು ಬಾಧ್ಯತೆಯನ್ನು
ಬಿಡಬೇಕಾಗುವುದು. ಇಂದು ಸಹ ವ್ಯರ್ಥವೂ ಕೇವಲ ಅನ್ಯಾಯವೂ ಆಗಿದೆ. ಲೋಕದಲ್ಲಿ ಮನುಷ್ಯನ ಹೃದಯ ಪೂರ್ವಕವಾಗಿ ಪಡುವ ಪ್ರಯಾಸದಿಂದ ಅವನಿಗೆ ಲಾಭವೇನು? ಅವನ ದಿನಗಳೆಲ್ಲ ವ್ಯಸನಮಯವೇ. ಅವನ ಕೆಲಸವು ತೊಂದರೆಯೇ. ರಾತ್ರಿಯಲ್ಲಿಯೂ ಅವನ ಮನಸ್ಸಿಗೆ ನಿಲುಗಡೆಯಿಲ್ಲ. ಇದು ವ್ಯರ್ಥ. ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಪ್ರಯಾಸದಿಂದಲೂ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಮನುಷ್ಯನಿಗೆ ಮೇಲಿಲ್ಲ. ಇದು ದೇವರಿಂದಾಯಿತೆಂಬುದನ್ನು ಕಂಡುಕೊಂಡೆನು. ಆತನಿಲ್ಲದೆ ಯಾರೂ ಭೋಜನ ಮಾಡಿ ಸುಖವನ್ನು ಅನುಭವಿಸಾರು. ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ? ಪಾಪಿಗಾದರೋ ತನ್ನ ಮೆಚ್ಚಿಕೆಯಾದವನಿಗೆ ಒದಗಿಸತಕ್ಕವುಗಳನ್ನು ಕೂಡಿಸಿಡುವ ಪ್ರಯಾಸವನ್ನೇ ನೇಮಿಸುತ್ತಾನೆ. ಇದು ಗಾಳಿಯಲ್ಲಿ ಹಿಂದೆಟ್ಟಿದ ಹಾಗೆ ವ್ಯರ್ಥ. ಥ್ಯಾಂಕ್ ಯು ಪಾ. ಜ್ಞಾನಿಯಾದಂತ ಸೊಲೊಮೋನನು, ನಿನ್ನ ಪ್ರಯಾಸವೆಲ್ಲವೂ ಕೂಡ ವೇಸ್ಟ್. ನೀನು ಯಾವುದನ್ನಾದ್ರೆ ಪ್ರಯಾಸ ಪಟ್ಟು ಸಂಪಾದಿಸಬೇಕೆಂದು ಅದರ ಹಿಂದೆ ಓಡುತ್ತಾ ಮಾಡುತ್ತೀಯೋ ಅದು ಎಲ್ಲವೂ ಕೂಡ ಸಮಸ್ತವು ವ್ಯರ್ಥ. ನೀನು ಪ್ರಯಾಸ ಪಟ್ಟು ನೀನು ಮುಂದಿರುವವನಿಗೆ ಕೊಡಬೇಕು. ಅವನು ಜ್ಞಾನಿಯಾದರೂ ಮೂಢನಾದರೂ ನೀನು ಅವನಿಗೆ ಕೊಡಲೇಬೇಕದು. ಅದು ಕೊಡುವುದರಿಂದ ನಿನಗಾಗುವಂತ ಲಾಭವೇನು? ಇಲ್ಲ. ಇಷ್ಟು ವರ್ಷ ದುಡಿದು, ಇಷ್ಟು ವರ್ಷ ಸಂಪಾದಿಸಿ, ಇಷ್ಟು ವರ್ಷ ಕಷ್ಟಪಟ್ಟು ನಿನ್ನ ಶ್ರಮೆಯನ್ನೆಲ್ಲ ತಿಳಿಯದೇ ಇರುವಂತ ವ್ಯಕ್ತಿಗೆ ಅಥವಾ ಮೂಢನಾಗಿರುವಂತವನಿಗೆ ಕೊಡುವುದಕ್ಕೆ ಏನ್ ಪ್ರಯೋಜನ? ಅದರಿಂದ ದರ್ ಇಸ್ ನಥಿಂಗ್ ವರ್ತ್ ಅಂತ 23ನೇ ವಚನದವರೆಗೂ ಕೂಡ ಎಲ್ಲವೂ ವ್ಯರ್ಥ 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 ವೇಸ್ಟ್ ಅಂತ ಹೇಳ್ಕೊಂಡು ಬರುತ್ತ ಪ್ರೇರೆ. ಪ್ರಯೋಜನಕರವಾದಂತದ್ದನ್ನ 24ನೇ ವಚನದಿಂದ ಹೇಳ್ತಿದ್ದಾರೆ. ಪ್ರಯೋಜನಕರವಾದಂಥದ್ದು, ಉತ್ತಮವಾದಂಥದ್ದು, ಅತಿ ಶ್ರೇಷ್ಠವಾದಂಥದ್ದು ಯಾವುದೆನ್ನುವಂಥದ್ದನ್ನ 24ನೇ ವಚನದಲ್ಲಿ ಹೇಳ್ತಿದ್ದಾನೆ. ಅಂದ್ರೆ ತನ್ನ ಜೀವಮಾನವನ್ನೇ ಸುಖವನ್ನು ಹುಡುಕುವ ಪ್ರಯತ್ನವನ್ನು ಮಾಡಿ, ಎಲ್ಲವನ್ನು ಪರಿಶೋಧಿಸಿ, ಎಲ್ಲವನ್ನು ರುಚಿ ಮಾಡಿ, ಎಲ್ಲವನ್ನು ಕಂಡಂತ ಸೊಲೊಮೋನನು ಅನುಭವದಿಂದ ಹೇಳುತ್ತಿರುವಂತ ಮಾತು, ಸಮಸ್ತವು ವ್ಯರ್ಥ. ನೀನು ಏನಾದ್ರೆ ಬೇಕು ಅಂತ ಅಂದುಕೊಳ್ಳುತ್ತಿದ್ಯೋ ಅದು ವ್ಯರ್ಥ. ನೀನೇನಾದ್ರೆ ಆಗಬೇಕಂತ ಅಂದುಕೊಳ್ಳುತ್ತಿದ್ಯೋ ಅದು ವ್ಯರ್ಥ. ಆದ್ರೆ ಪ್ರಯೋಜನಕರವಾದದ್ದನ್ನ ಹೇಳ್ತೇನೆ ಕೇಳು, ಉಪಯೋಗವಾಗುವಂತದ್ದನ್ನ ಹೇಳ್ತೇನೆ ಕೇಳು. ಏನದಂತಂದ್ರೆ 24ನೇ ವಚನ, ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಪ್ರಯಾಸದಲ್ಲಿಯೂ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಮನುಷ್ಯನಿಗೆ ಮೇಲಿಲ್ಲ. ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಪ್ರಯಾಸದಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿ ನಿನಗೆ ಪಟ್ಟಂತ ಪ್ರಯಾಸ, ನೀನು ಕಷ್ಟಪಟ್ಟು ಮನೆಗೆ ಬಂದು ನಿನಗೆ ಬಿದ್ದದ್ದರಲ್ಲಿ ಸುಖವನ್ನು ಅನುಭವಿಸುವುದಕ್ಕಿಂತ ಬೇರೆ ಉತ್ತಮವಾದದ್ದು ಯಾವುದೂ ಇಲ್ಲ. ಬೇರೆದು ಇನ್ನೇನು ಇಲ್ಲ. ಯು ಆರ್ ಲಕ್ಕಿ. ಇದು ದೇವರಿಂದಾದದ್ದು, ದೇವರಿಂದ ಆಯಿತೆಂಬುದನ್ನು ಕಂಡುಕೊಂಡೆನು. ದಿಸ್ ಇಸ್ ಗಾಡ್ ಗಿವನ್ ಗಿಫ್ಟ್. ಇದು ದೇವರಿಂದ ಆಯ್ತು. ತುಂಬಾ ಜನ ದೇವರ ಹತ್ರ ಯಾಕೆ ಬರ್ತೀರಾ ಅಂತಂದ್ರೆ, ದೇವರು ನನಗೆ ಮನೆ ಕೊಡ್ತಾರೆ, ಕಾರ್ ಕೊಡ್ತಾರೆ, ಬಂಗಲೆ ಕೊಡ್ತಾರೆ, ಅದಕ್ಕೆ ನಾನು ದೇವರ ಹತ್ರ ಬಂದೆ. ದೇವರು ನಿನಗೆ ಕೊಟ್ಟಿರುವುದನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ದೇವರಿಂದ ಆಯ್ತು. ಯಾವುದು? ನೀನು ಹೊಟ್ಟೆ ತುಂಬಾ ಊಟ ಮಾಡಿ ನಿನ್ನ ಕಷ್ಟದಲ್ಲಿ ಸುಖವನ್ನು ಅನುಭವಿಸುವುದು ದೇವರಿಂದ. ದೇವರು ನಿನಗೆ ಕೊಟ್ಟ ಒಂದು ವರ, ದೇವರು ನನಗೆ ಕೊಟ್ಟಂತ ಆಶೀರ್ವಾದ. ಇದನ್ನು ವಿನಃ, ಇದನ್ನು ಬಿಟ್ಟು ಬೇರೆ ಆಶೀರ್ವಾದವಿಲ್ಲ. ಇದನ್ನು ಹೊರತುಪಡಿಸಿ ಬೇರೆ ಆಶೀರ್ವಾದವಿಲ್ಲ. ಆಶೀರ್ವಾದದ ಹಿಂದೆ ಹುಡುಕುವಂತ ಅನೇಕ ಭಕ್ತರೇ ದೇವರು ಕೊಡುವಂತ ಆಶೀರ್ವಾದ, ದೇವರು ನನಗೆ ಆಲ್ರೆಡಿ ಕೊಟ್ಟಂತ ಆಶೀರ್ವಾದವೇನೋ ಗೊತ್ತಾ? ಇದರಲ್ಲಿ ನಿನಗೆ ಏನಿದೆಯೋ ಅದರಲ್ಲಿ ತೃಪ್ತಿಯಾಗಿ ಬದುಕುವುದೇ ದೇವರು ಕೊಟ್ಟಂತ ಆಶೀರ್ವಾದ. ವಾಟ್ ಎವರ್ ಯು ಹ್ಯಾವ್, ಡೋಂಟ್ ಟ್ರೈ ಟು ಬಿ ಮೋರ್ ದನ್ ವಾಟ್ ಯು ಹ್ಯಾವ್. ಅಂತಂದ್ರೆ ನಿನಗೆ ಇದ್ದದ್ದಕ್ಕಿಂತ ಹೆಚ್ಚಾಗಿ ಬೇಕೆನ್ನುವುದನ್ನ ನೀನು ಬಯಸ್ಲಿಕ್ಕೆ ಹೋಗಬೇಡ. ನಿನಗೆ ಯಾವುದಿದೆಯೋ ಅದಕ್ಕಿಂತ ಹೆಚ್ಚಾಗಿ ಬೇಕು ಎಂಬುದಾಗಿ ನೀನು ಹೊಂದಿಕೊಳ್ಳೋದಕ್ಕೆ ಹೋಗಬೇಡ. ನೀನು ಯಾವ ಸ್ಥಿತಿಯಲ್ಲಿದ್ದೀಯೋ ಆ ಸ್ಥಿತಿಯಲ್ಲಿರೋದಕ್ಕೆ ಪ್ರಯತ್ನಿಸು. ದಟ್ ಈಸ್ ದ ಬೆಸ್ಟ್ ವೇ ಯು ಕ್ಯಾನ್ ಡೂ. ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ ಪ್ರೇರೆ?
ಲೋಕದಲ್ಲಿ ಚೆನ್ನಾಗಿ ಕಾಣುವುದಕ್ಕೋಸ್ಕರ, ಲೋಕದಲ್ಲಿ ಉನ್ನತರಾಗಿ ಕಾಣುವುದಕ್ಕೋಸ್ಕರ ಇಲ್ಲ ಅವ್ರಿಗೆ ಅಂತ ಪರಿಸ್ಥಿತಿ. ಅವರು ಅಷ್ಟೊಂದು ಅಫೋರ್ಡ್ ಮಾಡ್ಲಿಕ್ಕಾಗದೇ ಇದ್ದರೂ, ಇಲ್ಲದೆ ಇದ್ದರೂ ಕೂಡ ಇರುವವರಾಗಿರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಷ್ಟು ಒಳ್ಳೆ ಮನೆಗಳಲ್ಲಿ ಅವ್ರು ಇರ್ಲಿಕ್ಕೆ ಆಗೋದಿಲ್ಲ. ಕೆಲವೊಬ್ರು ಒಳ್ಳೆ ಮನೆಗಳಲ್ಲಿ, ಒಳ್ಳೆ ಪರಿಸ್ಥಿತಿಯಲ್ಲಿ ಇರ್ಲಿಕ್ಕೆ ಅವ್ರಿಗೆ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಸಮಾಜ, ಸೊಸೈಟಿ, ನಮ್ಮ ಬಂಧುಗಳು, ನಮ್ಮ ರಿಲೇಷನ್ ಅವರೆಲ್ಲರೂ ಒಳ್ಳೆ ಒಳ್ಳೆ ಮನೆಗಳಲ್ಲಿದ್ದಾರೆ. ಸೊ ನಾನೂ ಕೂಡ ಒಳ್ಳೆ ಮನೇಲಿರಬೇಕೆಂಬುದಾಗಿ ಸಾಲ ಮಾಡಿ, ಅದು ಮಾಡಿ, ಇದು ಮಾಡಿ ಒಳ್ಳೆ ಮನೆಗೆ ಹೋಗ್ತಾರೆ. ಅದರಿಂದ ಆದಂತ ಪ್ರಯೋಜನವೇನಾದ್ರೂ ಇದೆಯಾ ಅಂತಂದ್ರೆ, ನೋ. ಓನ್ಲಿ ಯು ಕ್ಯಾನ್ ಟೆಲ್ ದಟ್ ಐ ಇನ್ ಅ ವೆರಿ ಗುಡ್ ಹೋಮ್. ನಾನು ಒಳ್ಳೆ ಮನೇಲಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ವಿನಃ ಅದು ಯಾವುದಕ್ಕೂ ಪ್ರಯೋಜನವಿಲ್ಲ. ಆದ್ರೆ ದೇವರು ನಮಗೆ ಇಲ್ಲಿ ಹೇಳುತ್ತಿರುವಂತಹ ಹಿತೋಪದೇಶವೇನು ಗೊತ್ತಾ? ನೀನು ಅಷ್ಟು ಪ್ರಯಾಸ ಪಟ್ಟು, ಅಷ್ಟು ಸಾಲ ಮಾಡಿ, ಅಷ್ಟು ಕಷ್ಟಪಟ್ಟು ಮಾಡಿರುವಂತದ್ದು ಯಾಕೆ? ನಾಳೆ ಬಿಟ್ಟು ಹೋಗೋದಕ್ಕೆ ತಾನೆ. ಬಿಟ್ಟು ಹೋಗುವುದಕ್ಕೆ ಇಷ್ಟು ಪ್ರಯಾಸ ಪಟ್ಟು ಮಾಡಬೇಕಾದಂತ ಅವಶ್ಯಕತೆ ಏನಿದೆ? ವಾಟ್ ಇಸ್ ದ ನೀಡ್? ಅವಶ್ಯಕತೆ ಏನಿದೆ? ಇಲ್ವಲ್ಲ. ಅದಕ್ಕೆ ಅವಶ್ಯಕತೆ ಇಲ್ಲದೆ ಇರುವಂತದ್ದನ್ನ ನೀನು ಮಾಡುವುದಕ್ಕಿಂತ ಅವಶ್ಯವಿರುವಂತದ್ದನ್ನ, ಪ್ರಯೋಜನಕರವಾಗುವಂತದ್ದನ್ನ ನೀನು ಮಾಡು. ಏನಂತಂದ್ರೆ, ನಿನಗಿದ್ದದರಲ್ಲೇ ತೃಪ್ತನಾಗಿ ಜೀವಿಸೋದಕ್ಕೆ ಪ್ರಯತ್ನ ಮಾಡು. ನೀನು ಯಾವ ಪರಿಸ್ಥಿತಿಯಲ್ಲಿ ಇದೆಯೋ ಹೊಟ್ಟೆ ತುಂಬಾ ಊಟ ಮಾಡಿ ಸುಖದಿಂದಿರುವುದಕ್ಕೆ ಸುಖ ಅಂತಂದ್ರೆ ದೊಡ್ಡ ಮನೆಯಲ್ಲಿ, ಸುಖ ಅಂತಂದ್ರೆ ಸಮೃದ್ಧಿಯಲ್ಲಿ, ಸುಖ ಅಂತಂದ್ರೆ ದೊಡ್ಡ ಬಂಗಳದಲ್ಲಿ ಸಿಗುವಂತದ್ದಲ್ಲ ಪ್ರಿಯರೇ. ಸುಖ ಎನ್ನುವಂಥದ್ದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಸುಖ ಎನ್ನುವಂಥದ್ದು ನಮ್ಮ ಹೃದಯಕ್ಕೆ ಸಂಬಂಧಪಟ್ಟದ್ದು, ನಮ್ಮ ಆಲೋಚನೆಗೆ ಸಂಬಂಧಪಟ್ಟದ್ದು. ಈ ಸುಖವನ್ನು ದೇವರು ಎಲ್ಲಿಟ್ಟಿದ್ದಾರೆ ಅಂತಂದ್ರೆ, ನೀನು ಸುಖದಿಂದ ಎಲ್ಲಿ ಇರ್ತೀಯೋ ಅಲ್ಲಿ ನಿನಗೆ ನಾನು ಕೊಡ್ತೇನೆ. ಯಾವ ಪರಿಸ್ಥಿತಿಯಲ್ಲಿ ನೀನ್ ಇರ್ತೀಯೋ ನಾನು ಅಲ್ಲಿ ನಿನಗೆ ಕೊಡ್ತೇನೆ. ಡೋಂಟ್ ಬಿ ಫೂಲ್. ತುಂಬಾ ಜನ ಮೂರ್ಖರಾಗಿ ಅವರ ತಾಹತ್ತಿಗೆ ಮಿಂಚಿರುವಂತದ್ದನ್ನ, ಅವರ ಆಲೋಚನೆಗಳಿಗೆ ಮಿಂಚಿರುವಂತ ಕಾರ್ಯಗಳಿಗೆ ಕೈ ಹಿಡೋದಕ್ಕೆ ಹೋಗ್ತಾರೆ. ಲಾಸ್ಟ್ಗೆ ಅವರ ರಿಸಲ್ಟ್ ಹೇಗಿರುತ್ತೆ ಗೊತ್ತಾ? ಮೋಸ ಹೋಗ್ತಾರೆ, ಬಿದ್ದು ಹೋಗ್ತಾರೆ, ಲಾಸ್ ಆಗ್ತಾರೆ. ದೇವರು ನಮಗೆ ಹೇಳ್ಕೊಡುತ್ತಿರುವಂತದ್ದು ಏನಂತಂದ್ರೆ, ಸೊಲೊಮೋನನ ಮೂಲಕ, ಬಿ ವೆರಿ ಕೇರ್ಫುಲ್, ಬಿ ವೆರಿ ವೆರಿ ಕೇರ್ಫುಲ್. ನಾನು ಲೋಕವನ್ನು ಅನುಭವಿಸಿದವನಾಗಿ ಹೇಳ್ತಿದ್ದೇನೆ, ಲೋಕವನ್ನೆಲ್ಲ ನೋಡಿದವನಾಗಿ ನಾನು ಹೇಳ್ತಿದ್ದೇನೆ. ದರ್ ಇಸ್ ನಥಿಂಗ್. ಶೂನ್ಯ. ಲೋಕದಲ್ಲಿ ಏನೂ ಇಲ್ಲ. ಶೂನ್ಯ. ಮನೆ ಕಟ್ಟಿಕೊಂಡ್ರೆ ಸುಖವಾಗಿರ್ತೀಯನ್ನೋ, ಮದುವೆ ಮಾಡಿಕೊಂಡ್ರೆ ಸುಖವಾಗಿರ್ತೀಯನ್ನೋ, ಅಥವಾ ನೀನು ಒಳ್ಳೆ ಪರಿಸ್ಥಿತಿಯಲ್ಲಿ ಇದ್ರೆ ಸುಖವಾಗಿರ್ತೀಯನ್ನೋ, ನಿನಗೆ ಅಧಿಕಾರ ಇದ್ರೆ ಸುಖವಾಗಿರ್ತೀಯನ್ನೋ, ನೀನು ಯಾವುದರಲ್ಲಿ ಸುಖವಾಗಿರ್ತೀಯ ಅಂತ ನೀನು ಹುಡುಕೊಂಡು ಹೋಗ್ತೀಯೋ, ನಿನಗೆ ಅದರಲ್ಲಿ ಸುಖ ಕಾಣುವುದಿಲ್ಲ, ನೆಮ್ಮದಿ ಕಾಣುವುದಿಲ್ಲ. ದುಃಖ ಪಡ್ತೀಯ, ಕಷ್ಟ ಪಡ್ತೀಯ, ನೊಂದುಕೊಳ್ಳುತ್ತೀಯ. ಯಾಕೆ ಈ ಜೀವನ ಅಂತ ಅಂದುಕೊಳ್ಳುತ್ತೀಯ? ಅದು ನಿನಗೆ ಸುಖ ಎಲ್ಲಿ ಕಾಣುತ್ತೆ ಗೊತ್ತಾ? ದೇವರು ನಿನ್ನನ್ನು ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದಾರೋ ಆ ಸ್ಥಿತಿಯಲ್ಲಿ ಇರೋದಕ್ಕೆ ಪ್ರಯತ್ನಿಸ್ತೀಯ ನೋಡು. ದಟ್ ಈಸ್ ವೇರ್ ಯು ಕ್ಯಾನ್ ಫೈಂಡ್ ಪೀಸ್. ದಟ್ ಈಸ್ ವೇರ್ ಯು ಕ್ಯಾನ್ ಫೈಂಡ್ ಪೀಸ್ ಆಫ್ ಮೈಂಡ್. ನೆಮ್ಮದಿ ಸಿಗುವಂತ ಸ್ಥಳವದೆ, ನೆಮ್ಮದಿ ಇರುವಂತ ಸ್ಥಳವದೆ. ದೊಡ್ಡ ಮನೆ ಕಟ್ಕೊಂಡೆ, ಮನೆ ತುಂಬಾ ಸಾಲ ಇದೆ, ನಿನ್ನ ಸತ್ರುನು ಕೂಡ ಸಾಲ ತೀರಲ್ಲ. ಮತ್ತೆ ಇನ್ಯಾಕಷ್ಟು ದೊಡ್ಡ ಮನೆ ಮಾಡಿ? ದೇವರು ಸೊಲೊಮೋನನ ಮೂಲಕ ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಪ್ರಯಾಸದಲ್ಲಿ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಮನುಷ್ಯನಿಗೆ ಮೇಲಿಲ್ಲ. ಇದು ದೇವರಿಂದ ಈತೆಂಬುದನ್ನು ಕಂಡುಕೊಂಡೆನು. ದಿಸ್ ಈಸ್ ಗಾಡ್ ಗಿವನ್ ಗಿಫ್ಟ್. ದೇವರ ಆಶೀರ್ವಾದವು ಇದೆ. ಕ್ರೈಸ್ತರೇ, ನಿಮ್ಮ ಜೀವನದಲ್ಲಿ ಎಲ್ಲವೂ ಇದ್ದು ದೇವರಿಲ್ಲದೆ ಹೋದರೆ ವ್ಯರ್ಥ. ನಿಮ್ಮ ಜೀವನದಲ್ಲಿ ಜ್ಞಾನವಿದ್ದರೂ ಕೂಡ ಜ್ಞಾನದಿಂದ ಅಹಂಕಾರ ಪಟ್ಟು ದೇವರನ್ನ ಕಳೆದುಕೊಂಡರೆ ಆ ಜ್ಞಾನವು ವ್ಯರ್ಥ. ನಮ್ಮ ಜೀವನದಲ್ಲಿ ಸುಖವನ್ನು ಅನುಭವಿಸುವುದಕ್ಕೆ ಬೇಕಾದಂತ ಮನೆ, ಆಸ್ತಿ, ಅಂತಸ್ತು ಎಲ್ಲವೂ ಇದ್ದರೂ ಕೂಡ ದೇವರು ನಿನ್ನ ಜೊತೆಯಲ್ಲಿಲ್ಲದೆ ಹೋದರೆ ವ್ಯರ್ಥ. ಇದು ದೇವರಿಂದ ಆಯ್ತು. ನಿನಗೆ ಸಿಗುವಂತ ಸುಖವು ದೇವರಿಂದ ಸಿಗುವಂತದ್ದಾಗಿದೆ. ನೀನು ಪಡುವಂತ ಸುಖವು, ನೀನು ಪ್ರಯಾಸದಲ್ಲಿ ತೃಪ್ತನಾಗಿ ಜೀವಿಸಬೇಕಂತ, ದಟ್ ಈಸ್ ಗಾಡ್ಸ್ ಗಿಫ್ಟ್. ಅದರಲ್ಲಿ ದೇವರಿರಬೇಕು.
ನಿನ್ನ ಕುಟುಂಬದಲ್ಲಿ ದೇವರಿರಬೇಕು, ನಿನ್ನ ಪ್ರಯಾಸದಲ್ಲಿ ದೇವರಿರಬೇಕು, ನಿನ್ನ ಆಲೋಚನೆಗಳಲ್ಲಿ ದೇವರಿರಬೇಕು. ವೆನ್ ಯು ಗಿವ್ ಚಾನ್ಸ್ ಟು ಗಾಡ್, ದೇವರು ಸುಖದ ರುಚಿ ನಮಗೆ ಹೇಳ್ಕೊಡ್ತಾರೆ. ಇನ್ನು 25ನೇ ವಚನದಲ್ಲಿ ಹೇಳುತ್ತಾ, ಆತನಿಲ್ಲದೆ ಯಾರು ಭೋಜನ ಮಾಡಿ ಸುಖವನ್ನು ಅನುಭವಿಸಾರು. ಆತನಿಲ್ಲದೆ ಭೋಜನವನ್ನು ಮಾಡಿ ಯಾರು ಸುಖವನ್ನು, ಏನು ಊಟ ಮಾಡೋದು ಕೂಡ ದೇವರ ಚಿತ್ತಾನ? ಊಟ ಮಾಡೋದು ಕೂಡ ದೇವರು ಕೊಡುವಂತ ಭಾಗ್ಯನ? ಎಸ್, ಊಟವು ಕೂಡ, ಭೋಜನ ಮಾಡುವುದು ಕೂಡ ದೇವರ ಚಿತ್ತ. ಆತನಿಲ್ಲದೆ ಯಾರು ಭೋಜನ ಮಾಡಿ ಸುಖವನ್ನು ಅನುಭವಿಸಾರು. ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ. ದೇವರು ತಾನು ಮೆಚ್ಚುವವರಿಗೆ ಸುಖವನ್ನು, ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ. ಯಾವ ಸುಖದಿಂದ ಆದರೆ ಸೊಲೊಮೋನನು ಓಡುತ್ತಿದ್ದನೋ, ಯಾವ ಸುಖವನ್ನು ಹುಡುಕುತ್ತಾ ಲೋಕವೆಲ್ಲ ಪ್ರಯಾಣ ಮಾಡಿ ನೋಡಿದಂತ ಸೊಲೊಮೋನನು, ಲೋಕದಲ್ಲಿ ಸುಖವಿಲ್ಲ, ದೇವರಲ್ಲಿ ಸುಖವಿದೆ. ಲೋಕದಲ್ಲಿ ಸಂತೋಷವಿಲ್ಲ, ದೇವರಲ್ಲಿ ಸಂತೋಷವಿದೆ. ಲೋಕದ ಹಣ, ಆಸ್ತಿ, ಐಶ್ವರ್ಯದಲ್ಲಿ ನನಗೆ ಸುಖ ಕಾಣಲಿಲ್ಲ. ತಾನು ಪಡುವಂತ ಪ್ರಯಾಸದಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ದೇವರನ್ನು ಆರಾಧಿಸಿಕೊಂಡು ಬದುಕುವಂತ ಆ ಬದುಕಿನಲ್ಲಿ ನನಗೆ ಸುಖ ಕಾಣಿಸುತ್ತೆ ಎಂಬಂತ ವರ್ಡಿಕ್ ನ ಸ್ಟೇಟ್ಮೆಂಟ್ ನ ಸೊಲೊಮೋನನು ಕೊಡ್ತಿದ್ದಾನೆ. ದಟ್ ಈಸ್ ಹಿಸ್ ಸ್ಟೇಟ್ಮೆಂಟ್. ಅನುಭವದಿಂದ ಹೇಳುತ್ತಿರುವಂತ ಒಂದು ಸ್ಟೇಟ್ಮೆಂಟ್ ಸೊಲೊಮೋನನು ಹೇಳ್ತಿದ್ದಾನೆ. ವಾಟ್ ಈಸ್ ಯುವರ್ ಕಾಲ್ ಟುಡೇ? ವಾಟ್ ಈಸ್ ಯುವರ್ ಟೇಕ್ ಹೋಮ್ ಪಾಯಿಂಟ್ ಟುಡೇ? ನಾನು ಇದರಿಂದ ಈ ಈ ಈ ಸಂದೇಶದಿಂದ ಕಳೆದುಕೊಂಡಂತದ್ದು ಏನು ಅಂತಂತಂದರೆ, ಬಿ ಹ್ಯಾಪಿ ಇನ್ ವಾಟ್ ಯು ಹ್ಯಾವ್. ನಿನ್ನ ತಾಹತ್ತಿಗೆ ಮಿಂಚಿರುವಂತದ್ದು, ನಿನಗೆ ಆಗದೇ ಇರುವಂತದ್ದು, ನೀನು ಹತ್ತಲಿಕ್ಕೆ ಆಗದೇ ಇರುವಂತದ್ದನ್ನ ಹತ್ತಬೇಕೆಂದು ಸಾಲಗಳನ್ನ ಮಾಡಿ ನಿನ್ನನ್ನ ನೀನು ಲಾಸ್ ಮಾಡಿಕೊಂಡು ಹತ್ತಲಿಕ್ಕೆ ಹೋಗಬೇಡ. ನಿನ್ನ ದೇವರು ನನ್ನ ದೇವರು ಶಕ್ತನಾಗಿದ್ದಾನೆ. ನಿನಗೆ ಕೊಡಬೇಕು ಅಂತಂದ್ರೆ ಹಿ ಕ್ಯಾನ್ ಗಿವ್ ಟು ಯು. ನಿನಗೆ ಮಾಡಬೇಕು ಅಂತಂದ್ಕೊಂಡ್ರೆ ಗಾಡ್ ಕ್ಯಾನ್ ಗಿವ್ ಯು. ನೀನು ಪ್ರಾರ್ಥನೆ ಮಾಡು, ದೇವರೇ ಇದು ನಿನ್ನ ಚಿತ್ತ, ನಿನ್ನ ಚಿತ್ತವಿದ್ದರೆ ನನಗೆ ಕೊಡು, ನಿನ್ನ ಒಂದು ಉದ್ದೇಶವಿದ್ರೆ ನನಗೆ ಕೊಡು, ಆದರೆ ನಿನ್ನ ಚಿತ್ತವಿಲ್ಲದಿದ್ರೆ ನನಗೆ ಕೊಡಬೇಡ. ನಿನಗೆ ಯಾವ ಸ್ಥಿತಿ ನೀನು ಕೊಟ್ಟಿದ್ಯೋ ಆ ಸ್ಥಿತಿಯಲ್ಲಿ ನಾನು ಸಮೃದ್ಧಿಯಾಗಿ ಜೀವಿಸ್ತೇನೆ. ಇದು ದೇವರಿಂದ ಆಯ್ತು. ದಿಸ್ ಇಸ್ ಗಾಡ್ ಗಿವನ್ ಗಿಫ್ಟ್. ಇದು ದೇವರ ಆಶೀರ್ವಾದ, ಇದು ದೇವರ ಆಶೀರ್ವಾದ. ಪ್ರಿಯರೇ, ಲೋಕದಲ್ಲಿ ತುಂಬಾ ಶಾರ್ಟ್ ವಿಡಿಯೋಸ್ ಬರ್ತಿರ್ತವೆ. ಏನ್ ಗೊತ್ತಾ, ನೀನ್ ಇಷ್ಟು ದುಡ್ದಿದ್ದಲ್ಲ ಯಾಕೆ ಅನುಭವಿಸಿಲ್ಲ ಅಂತಂದ್ರೆ, ನೀನ್ ಇಷ್ಟು ಸಂಪಾದಿಸಿ ಯಾಕೆ ಅನುಭವಿಸಿಲ್ಲ ಅಂತಂದ್ರೆ, ಅಥವಾ ನೀನು ಸಂಪಾದನೆ ಮಾಡಿ 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 ಕೊನೆಗೆ ನೀನು ಅನುಭವಿಸಿಲ್ಲ ಅಂತಂದ್ರೆ ಪ್ರಯೋಜನವಿಲ್ಲ. ಹಾಗಾಗಿ ನೀನ್ ಏನಾದ್ರೆ ದುಡಿತಿಯಲ್ಲ ಅದನ್ನ ಆಗ್ಲೇ ಖರ್ಚು ಮಾಡ್ಕೊಂಡು ಅದನ್ನ ಹಂಗೆ ಅನುಭವಿಸ್ತಾ ಇರು. ದಿಸ್ ಇಸ್ ವಾಟ್ ದ ಲೈಫ್ ಮೀನಿಂಗ್. ಈ ಜೀವನದ ಅರ್ಥವು ಇದೆ. ಟು ಎಕ್ಸ್ಪ್ಲೋರ್, ಟು ನೋ ದ ನ್ಯೂ ಥಿಂಗ್ಸ್. ಈ ರೀತಿಯಾಗಿ ಹೇಳುವಂತ ಕೆಲವು ಜನರಿರ್ತಾರೆ. ಕೆಲವೊಂದು ವಿಡಿಯೋಸ್ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಿರ್ತವೆ. ದಯವಿಟ್ಟು ದೇವರ ಕರುವಿಕೆಯಿಂದ ದೂರ ಮಾಡುವಂತವುಗಳವಲ್ಲ. ಅಂತ ವಿಚಾರಗಳು ಕೇಳಿದಾಗ ಹೌದಲ್ಲ, ನಿಜ ತಾನೆ, ನಾನು ಹಿಂಗೆ ಇದ್ದು ಬಿಡೋಣ, ಯಾಕೆ ನನಗೆ ಇವೆಲ್ಲ, ಈ ಪ್ರಯಾಸನೇ ಬೇಡ ನನಗೆ ಅಂತ ಅನ್ಸುತ್ತೆ. ನೋ, ಅದು ಸೈತಾನನು ತರುವಂತ ಒಂದು ಕುತಂತ್ರದ ಪದ್ಧತಿ. ದಯವಿಟ್ಟು ಅಂತ ಮಾತುಗಳಿಗೆ ಕೇಳಿ ಮುಗ್ಧರಾಗಿ ದೇವರಿಂದ ದೂರ ಆಗುವಂತ ಪರಿಸ್ಥಿತಿಗೆ ಹೋಗಬೇಡಿ. ಭಕ್ತಿಯನ್ನ ಬಿಡುವಂತ ಇವೆಲ್ಲವೂ ಎಂತವು ಗೊತ್ತಾ? ಭಕ್ತಿಯಿಂದ ದೂರ ಮಾಡುವಂತವುಗಳು, ದೇವರಿಂದ ದೂರ ಮಾಡುವಂತ ಸ್ಟೇಟ್ಮೆಂಟ್ಸ್ ಅವೆಲ್ಲ. ಆದ್ರೆ ಸೊಲೊಮೋನನ್ ಕೊಡ್ತಿರುವಂತ ಸ್ಟೇಟ್ಮೆಂಟ್ ಏನಂತಂದ್ರೆ, ಬಿ ಹ್ಯಾಪಿ ಇನ್ ವಾಟ್ ಯು ಹ್ಯಾವ್, ಬಿ ಸಫಿಶಿಯಂಟ್ ಇನ್ ವಾಟ್ ಯು ಹ್ಯಾವ್. ಆಸ್ತಿಯನ್ನ ಸಂಪಾದಿಸಿಕೊಂಡ್ರೆ ಸುಖ ನಿನಗೆ ಸಿಗಲ್ಲ, ಐಶ್ವರ್ಯವಂತನಾಗಿ ನಾನು ಹೇಳ್ತಿದ್ದೇನೆ. ಜ್ಞಾನದಿಂದ ನಿನಗೆ ಸುಖ ಸಿಗಲ್ಲ, ಜ್ಞಾನಿಯಾಗಿ ನಾನು ಹೇಳ್ತಿದ್ದೇನೆ. ಮದುವೆಯಲ್ಲಿ ನಿನಗೆ ಸುಖ ಸಿಗಲ್ಲ, ಮದುವೆ ಮಾಡಿಕೊಂಡಂತ ಅನುಭವದಿಂದ ನಾನು ಹೇಳ್ತಿದ್ದೇನೆ. ಹೆಣ್ಣು ಮಕ್ಕಳಲ್ಲಿ ನಿನಗೆ ಸುಖವೂ ಸಿಗಲ್ಲ, 1000 ಮಂದಿ ಹೆಣ್ಣು ಮಕ್ಕಳನ್ನ ಅನುಭವಿಸಿದಂತ ಅನುಭವದಿಂದ ನಾನು ಹೇಳ್ತಿದ್ದೇನೆ. ದೆನ್ ವೇರ್ ಕ್ಯಾನ್ ಐ ಫೈಂಡ್? ನಿನಗೆ ಸುಖವು ಸಿಗುವುದು ದೇವರಲ್ಲೇ, ನೀನು ಸಂತೋಷಿಸುವಂತದ್ದು ದೇವರಲ್ಲೇ. ಪ್ರಿಯರೇ, ಇಲ್ಲಿ ಇಷ್ಟು ಮಂದಿಯಾಗಿ ನಾವು ಸೇರಿ ಬಂದಿದ್ದೇವೆ. ನಮಗೆ ಇರುವಂತದ್ದು ಏನು? ಆಸ್ತಿನ, ಐಶ್ವರ್ಯನ, ಜ್ಞಾನನ, ಏನಿದೆ? ನಮಗಿರುವಂತದ್ದು ದೇವರು. ದೇವರಿದ್ದರಿಂದಲೇ ನಾವು
ದೇವರಿಲ್ಲ ಅಂತಂದ್ರೆ ನಾವು ಯಾರು ಇಲ್ಲ ಪ್ರಿಯರೇ. ಸೊ ಪ್ಲೀಸ್, ಯಾವ ಸ್ಥಿತಿಯಲ್ಲಿದ್ದೇವೋ ಇದ್ದ ಸ್ಥಿತಿಯಲ್ಲಿ ತೃಪ್ತಿಯಿಂದ ಜೀವಿಸೋದಕ್ಕೆ ಪ್ರಯತ್ನಿಸೋಣ. ಇದ್ದ ಸ್ಥಿತಿಯಲ್ಲಿ ದೇವರನ್ನ ಮಹಿಮೆ ಪಡಿಸೋದನ್ನ ಕಲಿತ್ಕೊಳ್ಳೋಣ. ಇದ್ದ ಸ್ಥಿತಿಯಲ್ಲಿ ದೇವರನ್ನ ಕೊಂಡಾಡುವುದನ್ನ ನಾವು ನಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಿಕೊಳ್ಳೋಣ. ದಿಸ್ ಇಸ್ ದ ಬೆಸ್ಟ್ ಗಿಫ್ಟ್ ದಟ್ ಗಾಡ್ ಕ್ಯಾನ್ ಗಿವ್ ಯು ಟುಡೇ. ಸೊ ಪ್ಲೀಸ್, ತೃಪ್ತಿಯಿಂದ ಬದುಕೋಣ. ಇದ್ದರಲ್ಲಿ ತೃಪ್ತಿ, ಇದ್ದದರಲ್ಲಿ ನಾವು ಬಿ ಹ್ಯಾಪಿ ಇನ್ ವಾಟ್ ಯು ಹ್ಯಾವ್. ಡೋಂಟ್ ಬಿ ಫೂಲಿಶ್, ಡೋಂಟ್ ಬಿ ಫೂಲಿಶ್. ಯಾಕೆಂತಂದ್ರೆ ದೇವರು ನಮಗೆ ಯಾವ ಸ್ಥಿತಿಯನ್ನ ಕೊಟ್ಟಿದಾರೋ ಆ ಸ್ಥಿತಿ ತುಂಬಾ ಜನಕ್ಕಿಲ್ಲ. ತುಂಬಾ ಜನಕ್ಕಿಲ್ಲ. ತುಂಬಾ ಜನ ಬೇರೆಯವ್ರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಿರ್ತಾರೆ, ಹೊಟ್ಟೆ ಉರ್ಕೊಳ್ತಿರ್ತಾರೆ. ನೋ, ಡೋಂಟ್ ಬಿ ಲೈಕ್ ದಟ್. ಬಿ ಹ್ಯಾಪಿ ಇನ್ ವಾಟ್ ಯು ಹ್ಯಾವ್. ಒಂದು ಚಿಕ್ಕ ವಿಷಯವನ್ನ ಹೇಳಿ ನಾನು ಈ ವಾಕ್ಯದ ಭಾಗವನ್ನ ಮುಗಿಸ್ತೇನೆ. ಒಂದು ಊರಲ್ಲಿ, ಒಂದು ದೊಡ್ಡ ಸಿಟಿಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ. ಒಬ್ಬ ಏನೋ ಸರ್ಕಾರಿ ಶಾಲೆಗೆ ಹೋಗ್ತಾನೆ, ಮತ್ತೊಬ್ಬನೇನೋ ಆ ಸಿಟಿಯಲ್ಲೇ ದೊಡ್ಡ ಸ್ಕೂಲ್ಗೆ ಹೋಗ್ತಾನೆ. ಸರ್ಕಾರಿ ಶಾಲೆಗೆ ಹೋಗುವಂತವನು ಸ್ಲಮ್ ಅಲ್ಲಿ ಬದುಕ್ತಿದ್ದಾನೆ. ಸಿಟಿಯೇ, ಬಟ್ ಸ್ಲಮ್ ಅಲ್ಲಿ ಬದುಕ್ತಿದ್ದಾನೆ. ಆ ಸ್ಲಮ್ ಪಕ್ಕದಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್, ಸ್ಕೈ ಸ್ಕೇಪರ್ಸ್ ಇದಾವೆ. ಆ ಅಪಾರ್ಟ್ಮೆಂಟ್ಸ್ ಅಲ್ಲಿ ಬದುಕ್ತಿದ್ದಾನೆ ಈ ದೊಡ್ಡ ಕಾಲೇಜ್ಗೆ, ಐ ಮೀನ್ ದೊಡ್ಡ ಸ್ಕೂಲ್ಗೆ ಹೋಗ್ತಿರುವಂತ ಈ ಹುಡುಗ. ಈ ಸ್ಲಮ್ ಅಲ್ಲಿ ಹೋಗುತ್ತಿರುವಂತ ಈ ಹುಡುಗನನ್ನ ದಿನ ಅವರಪ್ಪ ಸೈಕಲ್ ಅಲ್ಲಿ ಕರ್ಕೊಂಡು ಬರ್ತಾರೆ ಸ್ಕೂಲ್ಗೆ. ಅಪಾರ್ಟ್ಮೆಂಟ್ ಅಲ್ಲಿ ಬದುಕ್ತಿರುವಂತ ಈ ಹುಡುಗನಿಗೆ ದಿನ ದೊಡ್ಡ ಲಕ್ಸರಿ ಕಾರಲ್ಲಿ ಒಂದು ಸಪರೇಟ್ ಡ್ರೈವರ್ನ ಅವರಪ್ಪ ಇಟ್ಟಿದ್ದಾರೆ. ಆ ಡ್ರೈವರ್ ಕರ್ಕೊಂಡು ಹೋಗ್ತಾನೆ, ಪಿಕಪ್ ಮಾಡ್ತಾನೆ, ಡ್ರಾಪ್ ಮಾಡ್ತಾನೆ. ಒಂದು ದಿನ ಈ ಸರ್ಕಾರಿ ಹುಡುಗ ಆ ಸ್ಲಮ್ ಏರಿಯಾದಲ್ಲಿ ಶಾಲೆಯಿಂದ ಬಂದು ಆಟ ಆಡ್ತಾ ಇದ್ದಾನೆ. ಮಕ್ಕಳ ಜೊತೆಗೆ ಆಟ ಆಡ್ತಾ ಇದ್ದಾನೆ. ಆಟ ಆಡ್ತಾ ಇರಬೇಕಾದ್ರೆ ತಲೆ ಎತ್ತಿ ಮೇಲ್ ನೋಡ್ದ. ದೊಡ್ಡ ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ಅಲ್ಲೇ ತಾನೆ ಆ ದಿನಾ ಕಾರಲ್ಲಿ ಹೋಗುವಂತ ಹುಡುಗ ಇರೋದು. ಆ ಬಿಲ್ಡಿಂಗ್ ಅಲ್ಲೇ ತಾನೆ ದುಡ್ಡು ಕೊಟ್ಟು ಸ್ಕೂಲ್ಗೆ ಹೋಗುವಂತ ಹುಡುಗ ಇರೋದು. ಎಷ್ಟು ಚೆನ್ನಾಗಿದೆ ಅವನ್ ಲೈಫ್, ಎಷ್ಟು ಅದ್ಭುತವಾಗಿದೆ ಅವನ್ ಲೈಫ್. ದಿನಾ ಕಾರಲ್ಲಿ ಓಡಾಡ್ತಾನೆ, ದೊಡ್ಡ ಬಿಲ್ಡಿಂಗ್ ಅಲ್ಲಿ ಇರ್ತಾನೆ, ಮೇಲಿಂದ ಎಲ್ಲಾ ನೋಡ್ತಾನೆ. ಅವನಿಗೆ ಬೇಕಾಗಿರೋದೆಲ್ಲ ಅವ್ರ ಅಪ್ಪ ಅಮ್ಮ ಇಸ್ಕೊಡ್ತಾರೆ, ಬೇಕಾಗಿರೋ ತಿಂಡಿ ಎಲ್ಲ ಅವ್ರ ಅಪ್ಪ ಅಮ್ಮ ಇಸ್ಕೊಡ್ತಾರೆ. ಎಷ್ಟ್ ಚೆನ್ನಾಗಿದೆಯಲ್ಲ ಅವನ್ ಲೈಫ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡು, ನನಗಿಲ್ಲ ಅಂತ ಲೈಫ್ ಅಂತ ಹೇಳಿ ದುಃಖ ಪಡ್ತಿದ್ದೆ. ನನ್ಗಿಲ್ವಲ್ಲ ಅಂತ ಲೈಫ್ ಅಂತ ಹೇಳಿ ಕೆಳಗಿಂದ ಮೇಲ್ ನೋಡ್ಕೊಂಡು, ಅಟ್ ದಿ ಸೇಮ್ ಟೈಮ್ ಅಪಾರ್ಟ್ಮೆಂಟ್ ಅಲ್ಲಿ ಕೂತ್ಕೊಂಡು ಆ ಹೊರಗಡೆ ಆ ಗಾಜಿನ ಆ ಒಂದು ಕಿಟಕಿಯಿಂದ ಕೆಳಗೆ ಆಟ ಆಡ್ತಿರುವಂತ ಈ ಸ್ಲಮ್ ಹುಡುಗನನ್ನ ಅಪಾರ್ಟ್ಮೆಂಟ್ ಅಲ್ಲಿರುವಂತ ಹುಡುಗ ನೋಡ್ತಿದ್ದಾನೆ, ನೋಡಂದ್ ಕಳ್ತಿದ್ದಾನೆ. ನೋಡ ಅವನ್ ಲೈಫ್ ಎಷ್ಟ್ ಚೆನ್ನಾಗಿದೆ. ಅವನಿಗೆ ಇಷ್ಟ ಬಂದಂತ ಫ್ರೆಂಡ್ಸ್ ಜೊತೆಗೆ ಆಟ ಆಡ್ತಿದ್ದಾನೆ. ಅವ್ರ ಅಪ್ಪ ಅವನ್ನ ದಿನಾ ಸೈಕಲ್ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಅವ್ನಿಗೆ ಏನ್ ಬೇಕೋ, ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಆರಾಮಾಗಿ ಹೋಗ್ತಿದ್ದಾನೆ. ನನ್ಗೆ ಆತರ ಇಲ್ವಲ್ಲ. ನಾನ್ ಫ್ರೆಂಡ್ಸ್ ನ ಮೀಟ್ ಮಾಡ್ಲಿಕ್ಕೂ ಆಗ್ತಿಲ್ವಾ? ನಾನು ಒಂಥರ ಒಳ್ಳೇದಾಗಿ ಎಲ್ಲಂದ್ರೆ ಅಲ್ಲಿಗೆ ಹೋಗಿ ಆಟ ಆಡ್ಲಿಕ್ಕೆ, ಎಲ್ಲಂದ್ರೆ ಅಲ್ಲಿಗೆ ಹೋಗಿ ಫ್ರೆಂಡ್ಸ್ ಜೊತೆ ಮಾತನಾಡ್ಲಿಕ್ಕೆ ನನಗಿಲ್ವಲ್ಲ. ದಿನ ಅವ್ರ ಅಪ್ಪ ಅವನ್ನ ಸ್ಕೂಲ್ಗೆ ಬಿಡ್ತಾನೆ. ನಮ್ಮಪ್ಪನಿಗೆ ನನಗೆ ಟೈಮ್ ಕೊಡಕ್ಕೆ ಇಲ್ಲ. ಅವನಿಗೆ, ನಮ್ಮಪ್ಪನಿಗೆ ಕೆಲ್ಸ ಬಿಸಿ ಬಿಸಿ ಬಿಸಿ, ಮೀಟಿಂಗು ಅದು ಇದು ಅಂತ ಹೇಳ್ತಿರ್ತಾರೆ. ನಮ್ಮಪ್ಪ ನನಗೆ ಟೈಮ್ ಕೊಡ್ತಿಲ್ಲ, ನಮ್ಮಮ್ಮ ನನಗೆ ಟೈಮ್ ಕೊಡ್ತಿಲ್ಲ. ಊಟ ಮಾಡ್ಬೇಕಾದ್ರೂ ಕೂಡ ನಮ್ಮಪ್ಪ ನಮ್ಮ ಜೊತೆಲಿಲ್ಲ. ಆ ಹುಡುಗ ಆದ್ರೆ ದಿನಾ ಅವ್ರ ಅಪ್ಪ ಅಮ್ಮ ಅವನ್ ಜೊತೆಗೆ ಇರ್ತಾರೆ, ದಿನಾ ಅವ್ನ್ ಆಟ ಆಡ್ತಿರ್ತಾನೆ, ದಿನಾ ಅವ್ನ್ ಸುಖವಾಗಿದ್ದಾನೆ. ಅವನ್ ತರ ಲೈಫ್ ನನಗೆ ಯಾಕಿಲ್ಲ ಅಂತ. ಇದ್ರಲ್ಲಿ ನಮ್ಗೆ ಅರ್ಥ ಆಗಿದ್ದೇನಲ್ಲಿ, ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾರಂತದ್ದೇನು ಗೊತ್ತಾ? ಇವನಿರುವಂತ ಸ್ಥಿತಿಯಲ್ಲಿ ಇವನು ಸಂತೋಷವಾಗಿದ್ದಾನೆ, ಅವನಿರುವಂತ ಸ್ಥಿತಿಯಲ್ಲಿ ಅವನು ಸಂತೋಷವಾಗಿದ್ದಾನೆ. ಯಾವಾಗಾದ್ರೂ ಕೆಳಗಿರೋವನು ಮೇಲಿರೋವನ್ನ ನೋಡಿದ್ನಲ್ಲ, ಅವನ ಸುಖ ಕಳ್ಕೊಂಡ. ಯಾವಾಗಾದ್ರೆ ಮೇಲಿರೋವನು ಕೆಳಗಿರೋವನ್ನ ನೋಡಿದ್ನಲ್ಲ, ಅವನಿಗಿರುವಂತ ಸುಖವನ್ನ ಕಳ್ಕೊಂಡ. ನಾವು ಕೂಡ ಬಿ ಹ್ಯಾಪಿ ಇನ್ ವಾಟ್ ಯು ಹ್ಯಾವ್. ನಿನ್ನ ಕೆಳಗಿರುವವನನ್ನ ಮೇಲಿರುವವನ್ನ ನೋಡಿ ನಿಮ್ಮ ಸುಖವನ್ನ ಕಳ್ಕೊಳ್ಬೇಡಿ. ಇದು ದೊಡ್ಡ ಮೂರ್ಖತನ. ಅದಕ್ಕೆ ಸೊಲೊಮನ್ ಹೇಳ್ತಿದ್ದಾನೆ, ಬಿ ಹ್ಯಾಪಿ ಇನ್ ವಾಟ್ ಯು ಹ್ಯಾವ್. ನಿನಗೇನಿದೆಯೋ ಅದರಲ್ಲಿ ನೀನು ಸಂತೋಷ ಪಡು, ಸುಖವಾಗಿರು. ಇದೇ ಸುಖ. ಸುಖ ಅಂತಂದ್ರೆ ಬೇರೆ ಏನೂ ಇಲ್ಲ. ಸುಖ ಅಂತಂದ್ರೆ ಕಣ್ಣಿಗೆ ಕಾಣುವಂತದ್ದಲ್ಲ, ಕಣ್ಣಿಗೆ ಕಾಣದೆ ನಮ್ಮ ಹೃದಯದಲ್ಲಿರುವಂತದ್ದೇ ಸುಖ. ಆ ಸುಖ ನಿಮಗೆ ಬೇಕಂತಂದ್ರೆ ಆ ಸುಖ ದೇವರಲ್ಲಿ ಸಿಗತ್ತೆ.
ದೇವರಲ್ಲಿ ಮಾತ್ರ ಸಿಗುತ್ತೆ. ಅದು ದೇವರು ಕೊಟ್ಟ ವರ. ಸುಖವಾಗಿ ಬದುಕೋಣ, ದೇವರಿಗೋಸ್ಕರ ಬದುಕೋಣ. ಇದ್ದ ಸ್ಥಿತಿಯಲ್ಲಿ ದೇವರನ್ನು ಮಹಿಮೆಪಡಿಸು. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಸ್ವಾಮಿ. ಕರ್ತನೆ, ನಮಗೆ ಇವತ್ತು ಈ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತಂದ್ರೆ ಅದು ನೀವು ನಮಗೆ ಕೊಟ್ಟದ್ದು. ನೀವು ನಮ್ಮನ್ನ ಇಂತಹ ಒಳ್ಳೆ ಸ್ಥಿತಿಗತಿಗಳಲ್ಲಿ ಇಟ್ಟದಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ನೀವು ನಮ್ಮನ್ನು ಪರೀಕ್ಷಿಸಿದ್ದೀರಾ, ಪರಿಶೋಧಿಸಿದ್ದೀರಾ. ನಮ್ಮನ್ನು ಯಾವ ಸ್ಥಿತಿಯಲ್ಲಿ ಇಟ್ಟರೆ ನಾವು ನಿಮಗೆ ವಿಧೇಯರಾಗಿ ಬದುಕುತ್ತೇವೆ ನಮಗೆ ಗೊತ್ತು. ಅಂತ ಸ್ಥಿತಿಯಲ್ಲೇ ನಮ್ಮನ್ನು ನೀವು ಇಟ್ಟದಕ್ಕಾಗಿ ನಿಮಗೆ ವಂದನೆಗಳು. ಸೊಲೊಮೋನನ ಹಾಗೆ ಎಲ್ಲವನ್ನ ಅನುಭವಿಸುವಂತಹ ಒಂದು ಧೈರ್ಯವಾಗಲಿ, ಆಸ್ತಿಯಾಗಲಿ, ಐಶ್ವರ್ಯವಾಗಲಿ ನಮ್ಮಲ್ಲಿಲ್ಲ. ಆದರೆ ಸೊಲೊಮೋನನು ಹೇಳುವಂತ ಮಾತನ್ನು ನಾವು ನಂಬುತ್ತೇವೆ. ನಮಗೆ ಸಂತೋಷ ಸಿಗುವಂತದ್ದು, ನಮಗೆ ಸುಖವು ಸಿಗುವಂತದ್ದು ಅದು ನಿಮ್ಮಲ್ಲೇ. ನೀವು ನಮ್ಮನ್ನು ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದೀರೋ ಆ ಸ್ಥಿತಿಯಲ್ಲಿ ತೃಪ್ತರಾಗಿ ಜೀವಿಸುವುದನ್ನು ನಮಗೆ ಹೇಳಿಕೊಟ್ಟಿದ್ದೀರಾ. ನಮಗೆ ವಂದನೆಗಳು. ಸೊಲೊಮೋನನ ಹಾಗೆ ನಾವು ಎಲ್ಲವನ್ನ ಅನುಭವಿಸಿ ಕೊನೆಗೆ ನಿಮ್ಮಿಂದ ದೂರ ಆಗುವಂತ ಪರಿಸ್ಥಿತಿಯಲ್ಲಿ ಇರದೆ ಇದ್ದ ಸ್ಥಿತಿಯಲ್ಲೇ ನಂಬಿಗಸ್ತರಾಗಿ ನಿಮ್ಮ ಮುಂದೆ ಯೋಗ್ಯರಾಗಿ ಬದುಕುವಂತೆ ಸಹಾಯ ಮಾಡಿ, ನಿಮ್ಮ ಚಿತ್ತವನ್ನು ಅರಿತುಕೊಂಡು ನಿಮ್ಮ ಆಲೋಚನೆಗಳಿಗೆ ತಕ್ಕವರಾಗಿ ನಾವೆಲ್ಲರೂ ಜೀವಿಸುವಂತೆ ಕೃಪೆ ತೋರಿಸಿ. ಕರ್ತನೆ, ಈ ಮಾತುಗಳು ಕೆಲವರ ಹೃದಯದಲ್ಲಾದರೂ ಕಾರ್ಯ ಮಾಡುವಂತ ಮಾತಾಗಿರುವಂತೆ ನೀವು ಸಹಾಯ ಮಾಡಿ ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಮಾಡಿದ ಎಲ್ಲಾ ರೀತಿಯಂತ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೆಳೆ ಹೊಂದಿದ್ದೇನೆ ತಂದೆಯಾದ ದೇವರೇ. ಆಮೇಲೆ ಆಮೇಲೆ ಆಮೇಲೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಆಮೇಲೆ. ಥ್ಯಾಂಕ್ ವಂದನೆಗಳು ಯು ಬ್ರದರ್. ವೆರಿ ಮಚ್. ಎಲ್ಲರಿಗೂ ವಂದನೆಗಳು.